गाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा प्रणम्य शिरसा देवं गौरीपुत्रं विनायकं भक्तावासं स्मरे नित्यं आयुष्कामार्थसिद्धये या कुन्देन्दुतुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिः देवैः सदा पूजिता सा मां पातु सरस्वती भगवती निःशेषजाड्यापहा गुरुर्ब्रह्मा गुरुर्विष्णु गुरुर्देवो महेश्वरा गुरुसाक्षात् परब्रह्म तस्मै आदिनाथः सदा पूज्यो मश्चेन्द्रः सप्तशृङ्गकः भग्नावयाश्च चौरङ्गी मीनगोरक्षको नुतो शाम्भवाश्चाद्वयानन्दो गृहिणीश्च निवृत्तिकः ज्ञानेश्वर सिद्धनाथस्तु सत्यो बाळेश्वरस्तथा राजा रामश्च नाथाग्रश्चिदम्बरप्रसादकः जीवेश्वरो गुरुश्रेष्ठस्तथा भागीरथी गुरु दत्तमल्लारिरूपेण्यो मनोहर गुरुपरः श्रीमत्परम्परा प्राप्ताः गुरुवश्च सनातनः गुरुनवपुरश्रेष्ठे राजा राममठे परे वारकरी सांप्रदायोत्था पूजा गुरु परंपरा सद्गुरुनाथ महाराज की जय। अवधूत चिंतन श्री गुरुदेव दत्त 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 चिदंबर। ನಿನ್ನೆವರೆಗೆ ನಿನಗೆ ಎಲ್ಲಿವರೆಗೆ ಬಂದಿತ್ತು ನಿನ್ನೆ ಚಿದಂಬರ ಮಹಾಸ್ವಾಮಿಗಳ ತಂದೆಯವರು ಕಾಲಾಗಿರ್ತಕ್ಕಂಥ ಒಂದು ವಿಚಾರ ಅಲ್ಲಿವರೆಗೆ ಬಂದಿತ್ತು. ನಿನ್ನೆ ಈ ಮಾರ್ತಾಂಡ ದೀಕ್ಷಿತರು ದೇಹ ಬಿಡೋಕ್ಕಿಂತ ಪೂರ್ವದೊಳಗೆ ದೇಹ ಬಿಡಬೇಕಾಗ್ಯದ. ಯಾಕಂದ್ರೆ ಕೆಲವೊಬ್ಬರಿಗೆ ಹಿಂದೆ ಟೆಂಬೆ ಮಹಾರಾಜರು, ಜ್ಞಾನೇಶ್ವರ ಮಹಾರಾಜರು ಅವ್ರ ಸಂಕಲ್ಪ ತಗೊಂಡು ದೇಹವನ್ನು ತ್ಯಾಗ ಮಾಡ್ತಾರೆ. ಕೆಲವೊಬ್ಬ ಮಹಾತ್ಮರು, ಏಕನಾಥ್ ಮಹಾರಾಜರು, ತುಕಾರಾಮ್ ಮಹಾರಾಜರು, ನಾಮದೇವ್ ಮಹಾರಾಜ್ ಅವರೆಲ್ಲ ಅವ್ರು ಬಂದು ಕೆಲಸ ಮುಗೀತು ಅಂತ ತಿಳಿದ ಕೂಡಲೇ ಅವರು ಒಂದು ಸಂಕಲ್ಪ ಮಾಡ್ತಾರ, ಹೇಳ್ತಾರ ಅವ್ರು ನಾ ಇಂಥ ದಿನ ಹೋಗಿ ಬರ್ತೇನಪ್ಪ ಅಂತ ಮುಂಚೆ ಹೇಳ್ತಾರ. ಮಹಾತ್ಮರದ ಸಂಕಲ್ಪನ ಹಂಗಿರ್ತದೆ. ಯಾವಾಗ ಕೆಂಗೇರಿ ಒಳಗಿರುವಂತಹ ಔದುಂಬರ ವೃಕ್ಷ, ಆ ಔದುಂಬರ ವೃಕ್ಷ ಯಾವ್ದಾಗಿತ್ರಿ? ಲಕ್ಷ್ಮೀ ಮಾತೆಯ ಆ ಚಿತೆಯನ್ನು ಇಟ್ಟು ಇದನ್ನ ಮಾಡಿರ್ತಾರ, ಅಲ್ಲೇ ಗಿಡ ಹುಟ್ಟಿತ್ತದು. ಆ ಗಿಡದಿಂದ 3 ದಿನಗಳ ಕಾಲ ನಿರಂತರವಾಗಿ ನೀರು ಬೀಳ್ತಿತ್ತು. ಅದರೊಳಗೆ ಒಂದು ದೊಡ್ಡ ಟೊಂಗಿ, ಅದು ದಪ್ಪ ಟೊಂಗಿ ಅದ, ಆ ಟೊಂಗಿ ಒಳಗಿಂದ ನೀರು ಬೀಳ್ತಿತ್ತು. ಯಾರು ಏನು ಮಾಡೋಕೆ ಯಾರಿಗೂ ಏನು ಗೊತ್ತಿಲ್ಲ. ಯಾವಾಗ ಚಿದಂಬರ ಮಹಾಸ್ವಾಮಿಗಳು ಹೋಗಿ ನಿನ್ನ ಕೇಳಿದ್ರಲ್ಲ, ತಾಯಿ ಎದಕ್ಕೆ ಅಳ್ಳಿಕತ್ತಿದ್ವಾ ಅಂತಂದ್ರೆ ಅವ ನಂಗೆ ಗೊತ್ತಾಯ್ತು ಅಂದ್ರು. ಅಪ್ಪ ನನ್ನನ್ನು ಬಿಟ್ಟು ಹೋಗ್ತಾನಂತ ತಿಳ್ಕೊಂಡ್ರು, ಅದಕ್ಕೆ ಚಿಂತೆ ಹತ್ತಿ ಅಳ್ಳಿಕತ್ತೀನು, ನಾತ್ ಹಾಕ್ತೀನಿ ತಿಳ್ಕೊಂಡು ಅಳ್ಳಿಕತ್ತೀನು. ಅಳಬೇಡ ತಾಯಿ, ನಾನು ಅಪ್ಪ ಹೇಳಿದಂಗೆ ನಡ್ಕೋತೀನಿ, ನಾ ಧರ್ಮದಿಂದ ನಡ್ಕೋತೀನಿ, ನಾನು ನಿಮ್ಮನ್ನ ಯಾವತ್ತೂ ಮರೆಯಂಗಿಲ್ಲ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಸಮಾಧಾನ ಮಾಡಿ ಆಮೇಲೆ ಯಾವಾಗ ಸ್ಪರ್ಶ ಮಾಡ್ತಾರ ನೀರು ನಿಂದಿರ್ತದ. ನಿನ್ನೆಲ್ಲ ಬಂದಿತ್ತು. ಇಲ್ಲಿ ಚಿದಂಬರ ಯಾವಾಗ ಮಾರ್ತಾಂಡ ದೀಕ್ಷಿತರಿಗೆ ಸಮಯ ಬರ್ತದ, ಇದು ಅಳುವುದು ಆ ಕಡೆ ಅಳ್ತಿರ್ತಾರ. ಆದ್ರೆ ಇಲ್ಲಿ ಇವ್ರು ಸಂಕಲ್ಪ ಮಾಡಿರ್ತಾರ, ಚಿದಂಬರ ಮಹಾಸ್ವಾಮಿಗೂ ಗೊತ್ತಿರ್ತದೆ. 3 ದಿನಗಳ ಕಾಲ ಇವ್ರು ಸದಾ ಕಾಲ ಧ್ಯಾನದೊಳಗೆ ಕೂತಿರ್ತಾರೆ. ಎಲ್ಲೂ ಏನೂ ಮಾಡ್ಲಿಕ್ಕೆ ಹೋಗ್ತಿರೋದಿಲ್ಲ. ಯಾರು? ಮಾರ್ತಾಂಡ ದೀಕ್ಷಿತರು ಧ್ಯಾನದೊಳಗೆ ಕೂತ್ಕೊಳ್ತಿರ್ತಾರ. ಒಂದಿನ ಚಿದಂಬರಪ್ಪನ ಕರೀತಾರೆ, ಏ ಚಿದಂಬರ ಇಲ್ಲಿ ಬಾಯಿಲೆ. ಯಾಕಪ್ಪ ಅಂತ ಓಡಿ ಬರ್ತಾನೆ. ಓಡಿ ಬಂದು, ಅಪ್ಪ ಯಾಕಪ್ಪ ಅಂತ ಕಂದಾಗ, ನೋಡಪ್ಪ ನನಗೂ ವಯಸ್ಸಾತಿನ್ನ, ಇನ್ನು ನಾನು ನನ್ನ ಪರಂಧಾಮಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡೀನಿ. ನಿನಗಂತ ನೀನು ಸಾಕ್ಷಾತ್ ಪರಮೇಶ್ವರನ ಅಂಶ ಇರುವುದರಿಂದ ನಿನಗೆ ಗೊತ್ತದನ ಅದ. ಆದರೂ ನಾ ತಂದೆಯಾಗಿ ಲೋಕದ ವಿಚಾರ, ಯಾಕೆ ಲೋಕಾರೂಢಿ ಅಂತ ಹೇಳ್ತದೆ, ಕೆಲವೊಂದು ವಿಚಾರಗಳನ್ನ ನಾ ಹೇಳ್ಬೇಕಂತ ಇಚ್ಛಾ ಬಂದದ. ಕೊನೆಯ ವಿಚಾರಗಳ ಮಾತುಗಳನ್ನ ಹೇಳ್ತೀನಿ, ಸ್ವಲ್ಪ ಕೇಳ್ತೀನಿ. ಕರೆದು ನಾನು ಹೇಳ್ತಾನೆ,
ಇವತ್ತಿನವರೆಗೆ ಇಂದಿನವರೆಗೆ ನಾನು ನಿನ್ನಿಂದ ಬಹಳ ಸುಖವನ್ನು ಅನುಭವಿಸಿದೆ, ಬಹಳ ಆನಂದವನ್ನು ಅನುಭವಿಸಿದೆ. ನಿನ್ನಲ್ಲಿ ನೀ ಸಾಕಷ್ಟು ಪರಮಾತ್ಮ ಅಂಶ ಆಗಿ ನೀನು ಸಾಕಷ್ಟು ಪ್ರಕಟ ಮಾಡಬಹುದಾಗಿತ್ತು ಲೀಲೆಗಳನ್ನು. ಆದ್ರೆ ನನಗೆ ಮಾತು ಕೊಟ್ಟ ಪ್ರಕಾರವಾಗಿ ನೀನು ಒಂದು ಕ್ಷಣನೂ ಲೀಲೆಗಳನ್ನು ಪ್ರಕಟ ಮಾಡಲಾರ್ದ ಆ ಹೆಂಗೆ ಕಸ್ತೂರಿ ಮೃಗ ಗಪ್ಪಿಟ್ಕೋತಲ್ಲ ಹಂಗೆ ಎಲ್ಲವನ್ನು ನೀನು ಹೃದಯದೊಳಗೆ ಇಟ್ಕೊಂಡು ನೀನು ನನ್ನ ಸಲುವಾಗಿ ಏನು ನಮ್ಮ ತಂದೆ ತಾಯಿ ಸಲುವಾಗಿ ನೀನು ಮಾಡಿದಲ್ಲ ಅದು ಅಗೋ ನಾನು ಭಾಳ ತೃಪ್ತಿಯಾಗೇನಪ್ಪ ಮಾರ. ನಾ ಇನ್ಮೇಲೆ ನಾನು ನನ್ನ ಪರಂಧಾಮಕ್ಕೆ ಹೋಗಿ ಬರ್ತೇನೆ. ಆದ್ರೆ ಹೋಗಕ್ಕಿಂತ ಮುಂಚೆ ನಿನಗೆ ಇನ್ನೊಂದೆರಡು ವಿಚಾರಗಳು ಹೇಳ್ತೀನಿ. ಇನ್ನು ಮೇಲೆ ನೀನು ನಿನ್ನ ಲೀಲೆಗಳನ್ನು ಪ್ರಕಟ ಮಾಡು, ಚಿಂತೆ ಮಾಡಬೇಡ. ನಾನು ಪರಂಧಾಮಕ್ಕೆ ಹೋಗಿ ಬರ್ತೇನೆ, ನನ್ನ ನಿನ್ನ ಲೀಲೆಗಳನ್ನು ಪ್ರಕಟ ಮಾಡಬಹುದು. ಮತ್ತೆ ನಾನು ದೇಹ ಬಿಟ್ಟ ತಕ್ಷಣ ನಿಮ್ಮ ತಾಯಿ ದಹನ ಕ್ರಿಯೆ ಮಾಡಿಯಲ್ಲ, ಆ ಜಗದಿಂದ ನನ್ನನ್ನು ಅಲ್ಲೇ ಹತ್ರದೊಳಗೆ ಈಶಾನ್ಯದ 20 ಮೊಳ ಅಂತರದ ಮೇಲೆ ನೋಡ್ರಿ, ಸ್ಪಷ್ಟವಾಗಿ ಹೇಳಿದ್ರಂತವ್ರು, 20 ಮೊಳ ಅಂತರದ ಮೇಲೆ ನನ್ನ ದಹನ ಕ್ರಿಯೆಯನ್ನು ಮಾಡು. ಮತ್ತು ನನಗೆ ಇನ್ನೊಂದು ಇಚ್ಛೆ ಅದಲ್ಪ, ಮತ್ತು ಅದನ್ನು ನೆನಪಲ್ಲಿ ಹೇಳ್ತೀನಿ ಕೇಳು. ನಾನು ಗಲಗಲಿ ದೇಶಪಾಂಡೆ ಮಂಥನದ ಹೆಣ್ಣನ್ನು ತಗೋತೇನೆ. ಯಾರಿಗೆ? ದಿವಾಕರಿಗೆ ತಗೋತೇನೆ ಅಂತ ಮಾತು ಕೊಟ್ಟೇನಿ. ಆ ಮಾತನ್ನು ನಡೆಸಿಕೊಡು, ಮಾತು ತಪ್ಪಬೇಡ. ದಿವಾಕರ ಯಾರು? ಗಲಗಲಿ ದೇಶಪಾಂಡ್ಯಾರ ಮಗಳನ್ನ ತಗೋತೇನೆ ಅಂತ ಯಾರಿಗೆ? ದಿವಾಕರ ತಗೋತೇನೆ ಅಂತ ಹೇಳೀನಿ. ಹಿಂಗಾಗಿ ಅದನ್ನು ನೀವು ಮಾಡಬೇಕು. ಆಯ್ತಪ್ಪ, ಆಯ್ತು. ಇನ್ನೊಂದು ಏನು ವಿಚಿತ್ರ ಅಂತ ಕೇಳಿದ್ರೆ, ಆ ಶಾಸ್ತ್ರದೊಳಗೆ ಸಹಿತ ಅವ್ನು ಹೇಳಿದ್ರು, ಅವ್ನು 7ನೇ ವರ್ಷಕ್ಕೆ ಮದುವೆ ಮಾಡಿದ್ರಂತ. ಯಾರಿಗೆ? ದಿವಾಕರ ದೀಕ್ಷಿತ್ರಿ. ಅದನ್ನ ಹೇಳ್ತಾರ, ಶಾಸ್ತ್ರ ಸಹಿತ ಒಪ್ಕೋತದಪ್ಪ, ಅದಕ್ಕೆ 8ನೇ ವರ್ಷ ಅಂತ ತಿಳ್ಕೊಂಡು ಯಾರಾದರೂ 7ನೇ ವರ್ಷಕ್ಕೆ ಯಾಕೆ ಮದುವೆ ಮಾಡಿ ಅಂತ ಹೇಳಿದ್ರೆ, ಅದಕ್ಕೆ ನೀನು ಇದನ್ನು ಹೇಳು, ನನ್ನ ಆಜ್ಞೆ ಪ್ರಕಾರ ಮಾಡಿ ಅಂತ ಹೇಳು, ಚಿಂತೆ ಮಾಡ್ಲಿಕ್ಕೆ ಹೋಗ ಅಂತ ತಿಳ್ಕೊಂಡು ಮಾತು ಕೊಟ್ಟು. ಆಮೇಲೆ ನೋಡು, ಇನ್ನು ನಿನ್ನ ತಮ್ಮ ಪ್ರಭಾಕರ್ ಇದ್ದಾನ, ಅವನನ್ನು ಕಾಪಾಡು. ನಿನ್ನ ವೈಭವದೊಳಗೆ ಅವನು ಮರೆತಿರ್ತಿ, ಹುಷಾರು, ಅವನು ಮರಿಬೇಡ. ನೋಡು, ಒಬ್ಬ ತಂದೆ ಹೇಳಬೇಕಾದ್ರೆ ಇಷ್ಟು ಸೂಕ್ಷ್ಮ ಹೇಳ್ತಾನೆ. ಕೆಲವೊಂದು ಮಾಡಿ ತೋರಿಸ್ತಾರೆ, ಕೆಲವೊಂದು ಹೇಳ್ತಾರೆ. ಧರ್ಮದಿಂದ ನಡಿ. ಇನ್ನು ಮುಂದೆ ನೀನು ಎಲ್ಲಿ ಇರ್ತೀಯಲ್ಲಪ್ಪ, ಅಲ್ಲಿಂದ ಜಾತ್ರೆ ಪ್ರಾರಂಭ ಆಗ್ತದೋ, ಜನ ಜಾತ್ರೆ ಆಗ್ತದ. ಆದ್ರೆ ಎಲ್ಲರನ್ನು ಸರಿಯಾಗಿ ನೋಡ್ಕೋ. ಮತ್ತು ಯಾರು ಬಂದವ್ರನ್ನು ಸಹಿತ ಉಪವಾಸ ಕಳಿಸ್ಬೇಡ. ಅವರು ಊಟ ನೋಡ್ಕೋ, ಅವ್ರಿಗೆ ಟೈಮ್ ಸೇರಿದ ಊಟದ ನೋಡ್ಕೋ. ಅವ್ರಿಗೆ ಏನಾದರೂ ಉಡುಗೆ ತೊಡುಗೆಗಳು ಸಮಸ್ಯೆ ಬಂದ್ರೆ ಅದನ್ನ ಲಕ್ಷ್ಯ ಕೊಟ್ಟು ಅವ್ರಿಗೆ ಸಮಾಧಾನದಿಂದ ಅವ್ರಿಗೆ ಸಮಾಧಾನ ಮಾಡು. ಆಯ್ತಪ್ಪ, ನಿನಗೇನು ಹೇಳುದು? ನೀನು ಸರ್ವಜ್ಞ ಇದ್ದೀಯೋ ಚಿದಂಬರ, ನನಗೆ ಗೊತ್ತದಂತಾರು ಮಾರ್ತಾಂಡ ದೀಕ್ಷಿತರು. ನೀ ಸರ್ವಜ್ಞ ಇದ್ದಿ, ಗೊತ್ತದ. ಆದ್ರೆ ನಾ ನಿನಗೆ ಹೆಚ್ಚಿಗೆ ಉಪದೇಶ ಮಾಡುವಷ್ಟು ಏನಿಲ್ಲ. ಆದರೂ ಒಂದು 4 ಮಾತು ಹೇಳಬೇಕಾಗಿತ್ತು, ಹೇಳೇನಿ. ಅಗೋ, ನಿನ್ನ ತಂಗಿ ಒಬ್ಬಕ್ಕೆ ಶೇಷಮ್ಮ ಅಂತಿದ್ದಾಳೆ, ಶೇಷಮ್ಮ, ಅಕ್ಕಿ ಕಡೆ ಲಕ್ಷ್ಯ ಇರಲಿ. ಆಯ್ತಪ್ಪ, ಇನ್ಮೇಲೆ ನೋಡು, ನೀನು ಧರ್ಮ ಗ್ರಂಥಗಳನ್ನು, ನಾ ಏನು ಧರ್ಮ ಗ್ರಂಥಗಳು ಮಾಡೇನಿಲ್ಲ, ಆ ಪ್ರಕಾರ ಅದನ್ನು ಹೇಳಿದಂತೆ ಧರ್ಮವನ್ನು ಸಾರಬೇಕು. ಜಗತ್ತಿಗೆ ಒಳ್ಳೆಯದನ್ನು ಹೇಳು, ಧರ್ಮದಿಂದ ನಡಿ ಅಂತ ಹೇಳು. ನಿಮ್ಮ ಆಜ್ಞೆಯಿಂದ ಇನ್ನು ವರ್ತಿಸುವೇನು ಅಂತ ತಿಳ್ಕೊಂಡು ಚಿದಂಬರ ಮಹಾಸ್ವಾಮಿಗಳು ಅವ್ರಿಗೆ ನಮಸ್ಕಾರ ಮಾಡ್ತಾರ. ಬಾ ಅಂತ ತಿಳ್ಕೊಂಡು ಚಿದಂಬರ ಮಹಾಸ್ವಾಮಿಗಳು, ಇದು ಯಾರು ಮಾರ್ತಾಂಡ ದೀಕ್ಷಿತರು, ಚಿದಂಬರ ಮಹಾಸ್ವಾಮಿಗೆ ಮೈಯನ್ನು ಎಲ್ಲ ಕೈಯಾಡಿಸಿ, ಕಲ್ಯಾಣ ಆಗಲಿ ನಿನಗೆ, ಇನ್ನು ಜನರಿಗೂ ನಿನ್ನಿಂದ ಕಲ್ಯಾಣ ಆಗಲಿ ಆಶೀರ್ವಾದ ಮಾಡಿದರು. ಮತ್ತೆ ತಮ್ಮ ನಿತ್ಯ ಕರ್ಮದಂಗ ಇದು ಯಾವಾಗಂದ್ರೆ ಇನ್ನು 3 ದಿನ ಇತ್ತು. ಅವತ್ತಿನ ದಿನ ಕೊನೆಯ ವಿಚಾರಗಳನ್ನು ಅವ್ರು ಹೇಳಿದ್ರು. ಇಷ್ಟು ಹೇಳಿ ದರ್ಭದ ಆಸನ ದರ್ಭವನ್ನು ಹಾಸ್ಕೊಂಡು ಸಮಾಧಿ ಸ್ಥಿತಿ ಒಳಗೆ ಕೂತ್ಕೊಂಡ್ರು. ಅವಾಗನ ಅಲ್ಲಿ ನೀರು ಬೀಳಿಕ್ಕೆ ಪ್ರಾರಂಭ ಆಯ್ತು. ಎಲ್ಲೇ? ಕೆಂಗೇರಿ ಒಳಗೆ ಔದುಂಬರ ಗಿಡದಿಂದ ನೀರು ಬೀಳಿಕ್ಕೆ ಪ್ರಾರಂಭ ಆಯ್ತು. ಅವಾಗ ಹೋಗಿ ಚಿದಂಬರ ಮಹಾಸ್ವಾಮಿಗಳು ಸಮಾಧಾನ ಮಾಡಿ ಬಂದರು. ಅಲ್ಲಿಂದ ಇದೇನು ಗೊತ್ತಾತಲ್ಲ, ಇಲ್ಲಿಂತ ಇವ್ರು ಕೂತ್ಕೊಂಡ ಬಿಟ್ಟಿದ್ರು. ಮಾರ್ತಾಂಡ ದೀಕ್ಷಿತರು 3 ದಿನದಿಂದ ಸಮಾಧಿ ಸ್ಥಿತಿ ಒಳಗೆ ಕೂತ್ಕೊಂಡಿದ್ರು. ಅಷ್ಟರೊಳಗೆ ಮಾರ್ತಾಂಡ ದೀಕ್ಷಿತರಿಗೆ ಚಿದಂಬರ ಅಂದ್ರು. ಒಂದು ಯಾಕಪ್ಪ ಅಂತ ಮಾರ್ತಾಂಡ ದೀಕ್ಷಿತರ ಚಿದಂಬರಪ್ಪ ಹೋಗಿ, ಅಪ್ಪ, ನಾನು ನನ್ನ ಪರಂಧಾಮಕ್ಕೆ ಹೋಗಿದ್ದೀನಿ, ನನ್ನ ಕಡಿದು ಒಂದು ಕೆಲಸ ಮಾಡ್ತೀನೋ.
ಹೋಗು ಕಾಶಿಗೆ ಹೋಗಿ ಗಂಗೆ ತಗೊಂಬ. ಸರಿಯಪ್ಪ ಅಂದ. ಏನು ಎರಡನೇ ಮಾತೇ ಇಲ್ಲ. ಹ್ಞೂ ಅಪ್ಪ, ನೀ ಗಂಗಾ ನೀರು ಹಾಕ್ಬೇಕಲ್ಲ. ಅಪ್ಪ ತಗೋ ಅಂದ. ನಿಂಗೆ ಹಿಡ್ಕೊಂಡು ತಗೋ ಅಂದ. ಅಪ್ಪ ತಗೋ ಅಂತೇಳಿ ತಗೊಂಡು ಅವ್ರಿಗೆ ನೀರು ಹಾಕ್ತಾನ. ಕಾಶಿಗೆ ಹೋಗಿ ಗಂಗಾ ತಂದೆ. ಆ ಕ್ಷಣಕ್ಕೆ ಗೊತ್ತಿತ್ತು ಅವಾಗ, ನನ್ನ ಚಿದಂಬರ ಸರ್ವ ಸಮರ್ಥ ಇದ್ದಾನ, ಭಗವಂತನೇ ಇದ್ದಾನ ಅಂತ ಗೊತ್ತ. ಹಿಂಗೆ ಮಾಡೋದ್ರೊಳಗ ಅವಂಗ ಯಾಕ ಅವನೇ ಗಂಗೆ, ಅವನ ತಲೆಯೊಳಗೆ ಗಂಗೆ ಇದ್ದಾಳ. ಆ ಕ್ಷಣಕ್ಕೆ ನೀರು ಬಗಿಸಿ ಬಂದು ತುಂಬಿತ್ತು. ಅದನ್ನು ತಂದು ಅವ್ರಿಗೆ ಹಾಕಿದ್ರು. ಆ ಕ್ಷಣಕ್ಕೆ ಆ ನೀರನ್ನು ಕುಡಿತಾರೆ. ಕುಡಿದು ಹಾಗೋ ಕಾಶಿಗೆ ಹೋಗಿ ಬಂದೆ ಅಪ್ಪ ತಗೋ ಅಂತ ತಿಳ್ಕೊಂಡು ತಕ್ಷಣ ಮಾರ್ತಾಂಡ ದೀಕ್ಷಿತರಿಗೆ ಭಾಳ ಖುಷಿ ಆಯ್ತು. ಇನ್ನು ನಾನು ಹೋಗಿ ಬರ್ತೇನೆ ಅಂತ ಹೇಳ್ಕೊಂಡು ಅವಾಗ ಒಮ್ಮೆ ಆ ಒಂದೇ ಕ್ಷಣಕ್ಕೆ ಸಾಂಬರೇ ಸಾಂಬಾ ಅಂದ್ರ ಉಚ್ಚಾರ ಮಾಡ್ಕೋತ ಶ್ವಾಸವನ್ನು ಉಸಿರು ನಡ್ಕೊಂಡು ಕುಂಭಕ್ಕೆ ಏರಿಸ್ತಾರ. ಅಲ್ಲಿ ಸಹಸ್ರಾರದಿಂದ ಅವ್ರ ಪ್ರಾಣ ಅವ್ರ ಇಚ್ಛಾಮನನೆಗಳು ಇಷ್ಟೆಲ್ಲ ಹೇಳಿಕತ್ತಾರಂದ್ರ ಮೊದಲೇ ಹೇಳಿದ್ರು ಅವರು. ನಾನು 1715ನೇ ಶಕಿ ಪ್ರಮಾತಿ ನಾಮ ಸಂವತ್ಸರ ಜ್ಯೇಷ್ಠ ವದ್ಯ ನವಮಿ ದಿನ ಬೆಳಿಗ್ಗೆ ಸೂರ್ಯ ಹುಟ್ಟುವ ಸಮಯಕ್ಕೆ ಬ್ರಹ್ಮಾನಂದವನ್ನು ಹೊಂದಿದ್ರು ಅನ್ನುವಂಥ ವಿಚಾರಗಳನ್ನು ಇಲ್ಲಿ ಚರಿತ್ರೆಯೊಳಗೆ ಹೇಳ್ತಾರೆ. ಅಲ್ಲಿ ಹೇಳಿದಂಗೆ ಮುಂದಿನೆಲ್ಲ ಉತ್ತರಾದಿ ಕರ್ಮಗಳನ್ನು ಮಾಡಿದರು. ಕರ್ಮಗಳಂದ್ರೆ ಬ್ರಾಹ್ಮಣರ ಕರ್ಮಗಳು ಭಾಳ ಕಠಿಣ. ಕರ್ಮಾದಿಗಳನ್ನು ಭಾಳ ಚಂದ ಮಾಡಿದರು. ಮತ್ತು ಅವರು ಅಪ್ಪಾಜಿ ಮಾತಿನಂಗೆ ಹೇಳಿದಂಗೆ ಸ್ಟಾರ್ಟ್ ಆತಲ್ಲ ಸಣ್ಣಗೆ ಏನು ಪವಾಡಗಳು. ಇಷ್ಟು ದಿನ ಗಪ್ಪ ಒಳಗೆ ಹೃದಯದೊಳಗೆ ಇಟ್ಕೊಂಡು ಕೂತ್ಕೊಂಡಂಥವ್ರು ಅವತ್ತಿಂದ ಪ್ರಾರಂಭ ಆತು. 14ನೇ ದಿನ ವೈಕುಂಠ ಸಮಾರಾಧನೆ ನಡೆದದ. 14ನೇ ದಿನ ಎಲ್ಲ ಅವರ ಮಾರ್ತಾಂಡ ದೀಕ್ಷಿತರು ಒಬ್ಬ ಶಿಷ್ಯ ಇದ್ದ, ಕಾಶಿರಾಜ ಅಂತ ಅನಿಸ್ತು. ಕಾಶಿರಾಜ ಅಂತ ಒಬ್ಬಿದ್ದ. ಅವ ಎಲ್ಲವನ್ನ ಅವನೇ ಭಾಳ ನೋಡ್ಕೋತಿದ್ದ. ಆ ಊಟದ್ದು ಎಲ್ಲ ಬಂದಂಥ ಬ್ರಾಹ್ಮಣರದ್ದು ಎಲ್ಲ ಕಾಶಿರಾಜನ ನೋಡ್ಕೋತಿದ್ದ. ನೋಡ್ಕೋಬೇಕಾದ್ರೆ ಎಲ್ಲ ತಯಾರಾಗ್ಯದ. ಅವತ್ತ ಕಡಿದ 13 ದಿನ ಮಾಡ್ತೇವೆ ವೈಕುಂಠ ಸಮಾರಾಧನೆ. ಇಲ್ಲಿ 14ನೇ ದಿನ ಅದು ವಿಶೇಷ. 14 ದಿನ ಮಾಡ್ಬೇಕಂತನ್ನುವಂಥ ಶಾಸ್ತ್ರ. ಅವಾಗ ಪ್ರಾರಂಭ ಮಾಡ್ಯಾರ. ಎಲ್ಲ ಪೂಜಾ ಪುನಸ್ಕಾರಗಳು ಶಾಂತಿಗಳೆಲ್ಲ ಮುಗಿದು ಮಹಾಸ್ವಾಮಿನ ಬಂದು ಕೇಳಿಕತ್ತಾರ. ಯಾರು? ಕಾಶಿರಾಜ. ಗುರುಗಳ ಎಲ್ಲ ತಯಾರಾಗ್ಯದ, ನೀವು ಹ್ಞೂ ಅಂದ್ರೆ ಪ್ರಸಾದ ವ್ಯವಸ್ಥೆ ಮಾಡ್ತೇವೆ. ಬ್ರಾಹ್ಮಣರ ಭೋಜನ ಹಾಕ್ಬೇಕಲ್ಲ, ಮಾಡ್ತೇನೆ. ಅಪ್ಪ ಇನ್ನೂ ಸ್ವಲ್ಪ ತಡ್ಕೋಪ, ನಾ ಹೇಳುವವರೆಗೆ ಇಲ್ಲಿ ಹಾಕ್ಲಿಕ್ಕೆ ಹೋಗೋಣ, ಇನ್ನೂ ಸ್ವಲ್ಪ ತಡ್ಕೊ. ಆಯಿತು. ಮತ್ತೆ 2 ತಾಸು ಬಿಟ್ಟು ಬಂದರು. ಅಪ್ಪ ಇನ್ನೊಂದು ಸ್ವಲ್ಪ ತಡಿ. ಹಿಂಗೆ ಅಷ್ಟು ಹೇಳಿದ್ರು. ಸುಮಾರು 9 ತಾಸು ಆತಂತ. 9 ತಾಸು ಆಗ್ಯದ. ಸಂಜೆ ಆತು. ಅವಾಗ ಕಡಿಕ ಒಂದಿನ ರಾಜ ಇಲ್ಲೇ ಹಾಕಂದ್ರಂತ. 9 ತಾಸು ಆದ್ಮೇಲೆ ಭಾಳ ಸ್ಪಷ್ಟ ಬರೀತಾರ. 9 ತಾಸು ಆಗ್ಯದ. ಅಡಿಗೆಲ್ಲ ತಯಾರಾದ್ರು. 11 ಊಟಕ್ಕೆ ಹಾಕವ್ರು. ಸಂಜೆ 7 ಆಗ್ಲಿಕ್ಕೆ ಬಂತು. ಇನ್ನೂ ಊಟ ಇಲ್ಲ. ಅವ್ರಿಗೆ ಹೆಂಗೆ ಹೊಟ್ಟೆ ತುಂಬಿತ್ತು ಏನು ಅವೆಲ್ಲ ಭಗವಂತನ ಆಟ ಗೊತ್ತಾಗಿಲ್ಲ. ಅವ್ ಭಗವಂತ ಯಾಕೆ ತಡೆದಿದ್ದ ಅಂತ ಅವಂಗಷ್ಟ ಗೊತ್ತು. ಎದಕ್ಕಂತ ಹೆಂಗೆ ಗೊತ್ತಾಗಂಗಿಲ್ಲ ಅದು. ಹೌದಾ? ಯಾಕೆ ಇದ್ರೊಳಗೆ ಅವ್ರು ಹೇಳ್ಯಾರ ಮುಗೀತ್ರಿ. ಅದನ್ನು ಬೇರೆ ನಾವು ವಿಚಾರ ಮಾಡಬಾರ್ದು. ಕೆಲವೊಂದು ವಿಚಾರಗಳು ಹೆಂಗವ ಅಂದ್ರೆ ಗೊತ್ತಿರಲಿ. ಇದನ್ನು ರಾಜಾರಾಮ್ ಮಹಾರಾಜರು ತಮ್ಮ ಅಭಂಗದೊಳಗೆ ಬರೀತಾರೆ. ಏನು ಅಂತಂದ್ರೆ, ಸ್ವಾಮೀಜಿಯ ಲೀಲೆಲ ವಿಶ್ವಾಸ ಧರಣೆ ಅವಿಶ್ವಾಸ ಧರಣೆ, ವಿಶ್ವಾಸ ಧರಣೆ ವಿಷಯಾವರಿ. ಇದು ಅಪರಾಧಗಳು. ನಾಮಾಚಿ ಜೋರಾವರ ಪಾಪಾಚರಣ ಕರಣೆ, ಕೆಲವೊಂದು 10 ಅಪರಾಧಗಳನ್ನು ಹೇಳ್ತಾರೆ. ಅದರೊಳಗೆ ಸ್ವಾಮಿ ಲೀಲೆಗಳ ಮ್ಯಾಲ ವಿಶ್ವಾಸ ಇಡಬೇಕು. ಅವ ಬರ್ದಾನ ಹಿಂಗೆ ಮಾಡಿದ್ರ ಅಷ್ಟ. ಅದನ್ನ ಕಲ್ಲು ಕೊಟ್ಟು ಕಲ್ಸಕ್ರೆ ಹೆಂಗಾತು ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೋತ ಕೂತ್ರೆ ಮಾಡ್ಬಾರ್ದು. ಕಲ್ಲು ಕೊಟ್ಟನ ಅಲ್ಲ, ಹೆಂಗೆ ಸಾಧ್ಯದ ರೀ? ಸಾಧ್ಯ ಇಲ್ಲದನ್ನ ಮಾಡ್ಲಿಕ್ಕೆ ಅವ ಭಗವಂತ ಅಂದ್ರು. ಮಣ್ಣು ಕೊಟ್ಕೊಳ್ಳೆ ಬೆಲ್ಲ ಆತಂದ್ರೆ ಅದು ಹೆಂಗೆ ನಂಬ್ತೀರಿ? ನಂಬೇಕಷ್ಟ. ಯಾಕಂದ್ರೆ ವಿಶ್ವಾಸ ಧರಣೆ ವಿಷಯ ಅವ್ರಿ. ಅವಿಶ್ವಾಸ ಧರಣೆ ಇವೆಲ್ಲ ಪಾಪ ಆಗ್ತದೆ. ಸುಮ್ಮನೆ ಅವ್ರು ಹೇಳ್ಯಾರ ಒಪ್ಕೋಬೇಕಷ್ಟ.
ಒಪ್ಕೊಳ್ಳಿಲ್ಲ ಅಂದ್ರೆ ಅವ ಭಗವಂತ ಅಲ್ಲ ಅಂತ ನೀವು ಅನ್ಕೊಂಡಂಗೆ ಆಗ್ತದೆ. ಅದಕ್ಕೆ ಒಪ್ಕೋಬೇಕಷ್ಟ. ಭಾಳ ಸ್ಪಷ್ಟದ ವಿಚಾರ. ಯಾಕೆ ಹಂಗೆ ಮಾಡಿದ್ರು ಕೆಲವೊಂದು ರಹಸ್ಯಗಳು ಗೊತ್ತಾಗಲ್ಲ. ಚಿದಂಬರ ರಹಸ್ಯ ಅಂದ್ರೆ ಗೊತ್ತಾಗಂಗಿಲ್ಲ. ಇಲ್ಲಿ ಏನಾಯ್ತು ಅಂದ್ರೆ 9 ತಾಸು ಆತು. ಕಡಿಗೆ ಸ್ವಾಮಿ ಆಜ್ಞಾ ಮಾಡಿದ್ರು, ಎಲೆ ಹಾಕಿದ್ರು. ಏನು ಇದ್ದಿದ್ದು ಒಂದು 800,000 ಮಂದಿ ಇದ್ರು. ಏನಾಗ್ಬಿಡ್ತು ಅಂದ್ರೆ ಇದ್ದಕ್ಕಿದ್ದಂಗ 400 ಮಂದಿ ಬ್ರಾಹ್ಮಣರು ಬಂದು ಅವರು ಪಂಕ್ತಿಯಾಗ ಕೂತ ಬಿಟ್ರು. ಮತ್ತೆ ಓಡ್ಕೋತ ಬಂದ ಕಾಶಿರಾಜ ಗುರುಗಳ ಅಡಿಗೆ ಮಾಡಿದ್ದಕ್ಕೂ ಇಲ್ಲಿ ಡಬಲ್ 3 ಪಟ್ಟು ಬಂದ್ಬಿಟ್ಟಾರ್ರಿ ಮಂದಿ. ಅದಕ್ಕೆ ಸ್ವಲ್ಪ ತಡದ್ರ ಇನ್ನೊಂದು ಸ್ವಲ್ಪ ಅನ್ನ ಸಾರು ಮಾಡೇ ಬಿಡ್ತೇನಂದ್ರು. ಅಪ್ಪ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ, ನಮ್ಮಪ್ಪ ನನಗೆ ಹೇಳಿ ಹೋಗ್ಯಾನ. ಏನು ಹೇಳ್ಯಾರ ಗೊತ್ತೇನು? ಒಂದು ಮಾತು ಹೇಳ್ತಾರ, ಮರಣ ಒಂದು ಮೊದಲು ಅನ್ನಪೂರ್ಣೆಯನ್ನು ನಿಶ್ಚಯವಾಗಿ ನಿನ್ನ ವಶಕ್ಕೆ ಕೊಟ್ಟು ಹೋಗಿರುತ್ತೇನೆ ಅಂತ ಹೇಳ್ಯಾರ ನನಗೆ. ಏನು? ಅನ್ನಪೂರ್ಣೆಯನ್ನ ವಶ ಮಾಡಿ ಕೊಟ್ಟಿರುತ್ತೇನೆ, ನಿನಗೆ ಕೊಟ್ಟು ಹೋಗೇನೆ. ಊಟಕ್ಕೆ ಯಾವತ್ತು ನೀ ಚಿಂತೆ ಮಾಡಬೇಡ, ಪಾಕದ ಬಗ್ಗೆ ಅಡಿಗೆ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ. ಬಂದಾಗ ಎಲ್ಲರಿಗೂ ಊಟಕ್ಕೆ ಹಾಕೋದಷ್ಟ ಕಲಿ ನೀನು, ಯಾವತ್ತು ಕಡಿಮೆ ಆಗುದಿಲ್ಲ ಅಂತ ತಿಳ್ಕೊಂಡು ನಮ್ಮಪ್ಪ ನನಗೆ ಆಶೀರ್ವಾದ ಮಾಡ್ಯಾನ. ಗುರುಗಳ ಅಂದವ. ಹಾ ಹೌದು, ಬಾ ಬೇಕಾದ್ರೆ ತೋರಿಸ್ತೇನೆ ಬಾ ಅಂದ. ಕೂತಾಳ ಅಡಿಗೆ ಮಾಡ್ಲಿಕ್ಕತ್ತಾಳ. ಅವು ಬಾ ನೋಡೋಣ ಬಾ ಅಂತ ಕರ್ಕೊಂಡು ಹೋಗಿ ಅಡಿಗೆ ಮನೆಗೆ ಕರ್ಕೊಂಡು ಹೋದ್ರ ಆ ಅಡಿಗೆ ಮನೆ ಒಳಗೆ ಮುತ್ತೈದು ಕೂತಾಳ. ದೊಡ್ಡ ಕುಂಕುಮ ಹಚ್ಕೊಂಡಾಳ, ಅರಿಶಿಣ ಕುಂಕುಮ ಹಚ್ಕೊಂಡು ಅಲ್ಲಿ ಕುತ್ಕೊಂಡು ಅಡಿಗೆ ಮಾಡ್ಕೋತ ಕೂತಾಳ. ಆಕೆ ನೋಡಿದ ತಕ್ಷಣ ಅಂತೂ ಈಕೆ ಬೇರೆ ಯಾರಲ್ಲ, ಸ್ವತಃ ಸ್ವಾಮಿ ಬಂದ ತಕ್ಷಣ ಎದ್ದು ನಿಂತು ಅನ್ನಪೂರ್ಣಾದೇವಿ ನಮಸ್ಕಾರ ಮಾಡ್ತಾಳೆ. ಕಾಶಿರಾಜ ನೋಡಿ ಆಶ್ಚರ್ಯ ಆಗ್ತದೆ. ಓಹೋ ಗುರುಗಳ ನೀವು ಹೇಳಿದ್ದಕ್ಕೆ ಖರೆ ಅದ. ಅಡಿಗೆ ಮನೆ ಹಂಗ ಸುಗಂಧಮಯ ನಾರ್ಲಿಕ್ಕತ್ತದ, ಸಾಕಷ್ಟು ಅಡಿಗೆಗಳು ಸಿದ್ಧವ. ಹಾಕು ಅಂದಾಗ ಆಯ್ತು ಅಂತಕೊಂಡು ಅಡಿಗೆ ಹಾಕಿದ್ರು. ಸಮೃದ್ಧವಾಗಿ ಊಟ ಮಾಡಿದ್ರು. ಸಮೃದ್ಧ ಅಂದ್ರೆ ಸಮೃದ್ಧ ಊಟ ಆತು. ಊಟ ಆಗಿ ಅವ್ರೇನು ಜಾಸ್ತಿ ಬಂದಿತ್ತಲ್ಲ, 3 ಪಟ್ಟು ಜನ ಜಾಸ್ತಿ ಬಂದಿತ್ತು. ಆದ್ರೆ ವಿಚಿತ್ರ ಅವ್ರದೆಲ್ಲ ಊಟ ಆದ್ರೂ ಅಡಿಗೆ ಎಷ್ಟಿತ್ತಲ್ಲ ಮೊದಲು ಅಷ್ಟ ಇತ್ತಂತ. ಅಡಿ ಕಡಿಮೆ ಆಗಿತ್ತು. ಅಲ್ಲಿಂದ ಮಹಾಸ್ವಾಮಿಯ ಒಂದು ಪ್ರಾರಂಭ ಆತು. ಎಲ್ಲರಿಗೂ ಆಶ್ಚರ್ಯ ಅಲ್ಲಿಂದ ಚಾಲುವಾದ. ಅಪ್ಪಾಜಿ ಮಾರ್ತಾಂಡ ದೀಕ್ಷಿತರ ಒಂದು ಕಾರ್ಯಕ್ರಮ ಅವತ್ತಿಗೆ ಮುಗೀತು. ಮುಗಿದ ತಕ್ಷಣ ಮುಂದೆ ಮಹಾಸ್ವಾಮಿ ಏನು ಮಾಡಿದರು, ಮುಂದೆ ಸ್ವಾಮಿಯ ದಿನನಿತ್ಯ ಕಾರ್ಯಕ್ರಮಗಳು ಹೆಂಗಿದ್ದವು ಅನ್ನೋದನ್ನ ಭಾಳ ಚಂದ ಹೇಳ್ತಾರ. ಇಷ್ಟು ದಿನ ಆ ತಂದೆಯ ಆಜ್ಞೆಯಂತೆ ಎಲ್ಲ ರಹಸ್ಯಗಳು ಆ ಜಗತ್ತಿಗೆ ಏನು ಅವು ಮಾಡುವಂತಹ ಪವಾಡಗಳು ಕೃತ್ಯಗಳು ಅಂತ ಹೇಳ್ತಾರೆ, ಅವೆಲ್ಲ ಮುಚ್ಚಿಟ್ಟಂಗಾಗಿತ್ತು. ಆದರೆ ಮಾತು ಕೊಟ್ಟನಂಗೆ ಮಾತ್ರ ಅವತ್ತಿನವರೆಗೂ ಅವರು ಒಂದು ಶಿಷ್ಯರನ್ನು ಸಂಪಾದಿಸ್ಲಿಲ್ಲ ಅಂತ. ಶಿಷ್ಯರನ್ನು ಏನು ಹೇಳ್ಕೊಡೋದು ಏನೂ ಮಾಡಲಿಲ್ಲ. ಅಪ್ಪನ ಸೇವಾ ಅಷ್ಟೇ ಮಾಡೋದು, ಬೇರೆ ಏನೂ ಮಾಡ್ತಿದ್ದಿಲ್ಲ. ಅಷ್ಟು ಸೇವಾ ಮಾಡೋ ಅಖಂಡವಾಗಿ ಅಂದ್ರೆ ಅಗದಿ ಪ್ರಪಂಚವನ್ನು ಆನಂದವಾಗಿ ಮಾಡ್ಕೋತಿದ್ರು. ಯಾವಾಗ ತಂದೆಯವರು ಮುಕ್ತರಾದರೋ, ತಂದೆ ಆಶೀರ್ವಾದಂತೆ ಸ್ವಾತಂತ್ರ್ಯ ಪ್ರಾಪ್ತಿಯ ಇನ್ನು ಮೇಲೆ ಸ್ವಾಮಿ ನಿರಾಳಾದ್ರು. ಕೊಟ್ಟು ಮಾತು ಕೊಟ್ಟಿದ್ದು ಮುಗೀತು. ಅಲ್ಲಿಂದ ಗೃಹಸ್ಥಾಶ್ರಮ ಒಂದೊಂದೇ ಅವತಾರಗಳು ಪ್ರಕಟ ಆಗ್ಲಿಕ್ಕತ್ತು. ದುಷ್ಟರನ್ನು ದಂಡಿಸಿದ್ರು, ಭಕ್ತರನ್ನು ಸಂತೈಸ ಹತ್ತಿದ್ರು. ಇಬ್ಬರು ಧರ್ಮ ಪತ್ನಿಯರೊಂದಿಗೆ ಆನಂದವಾಗಿ ಕಾಲ ಕಳೀಲಿಕ್ಕತ್ರು. ಅಲ್ಲಿಂದ ಮುಂದೆ ಏನಾಯ್ತು ಅಂದ್ರೆ ಒಂದು ಏನು ಅವರು ನಿತ್ಯ ಅಗ್ನಿಹೋತ್ರಿಗಳು ಮಾಡ್ತಿದ್ರು. ಶ್ರೌತ್ರಾಗ್ನಿ ಅಂತ ಬರ್ತದೆ. ಅಲ್ಲಿಂದ ಆ ಅಗ್ನಿನ ಪ್ರಾರಂಭ ಮಾಡಿಕೊಂಡು ಒಂದು ಪಾಠಶಾಲೆ ಇತ್ತು. ಅಲ್ಲಿಂದ ಶಿಷ್ಯರನ್ನ ಅನುಗ್ರಹ ಮಾಡ್ಕೋತ ನಿತ್ಯವಾಗಿ ಜನ ಬರೋದು ಹೋಗೋದು ಪ್ರಾರಂಭ ಆತ್ರಿ. ನಿತ್ಯ ಇವ್ರ ದರ್ಶನಕ್ಕೆ ಯಾಕಾದು ಒಂದು ಸ್ವಲ್ಪ ಸಮಯ ಬಂತು ಅಂದ್ರೆ ಚಾಲುವಾತು. ಅವಾಗಿನ ಚಿದಂಬರ ಮಹಾಸ್ವಾಮಿಗಳು ನಿತ್ಯ ಏನು ಮಾಡ್ತಿದ್ರು ಅಂತ ಕೇಳಿದ್ರೆ, ದಿನಾಲೂ ಬೆಳಗ್ಗೆ ಉಷಕ್ಕಾಲದೊಳಗೆ ಹೇಳ್ಬೇಕು, ದೇವರ ಸ್ತೋತ್ರವನ್ನು ಮಾಡೋದು, ನಂತರ ಭೂಮಾತೆಗೆ ನಮಸ್ಕಾರ ಮಾಡಿ ಪ್ರಾತಸ್ಮರಣೆ ಮಾಡಿ ಏಳುದ್ರೊಳಗೆ ಹಾಸಿಗೆ ಬಿಟ್ಟು ಎದ್ದವರ ಏಳುದ್ರೊಳಗೆ ಹೊರಗೆಲ್ಲ ಭಕ್ತಾದಿಗಳು ಏನು ಮಾಡ್ತಿದ್ರು ಅಂದ್ರೆ ಭೂಪಾಳಿ ಆರತಿಯನ್ನು ಮಾಡ್ತಿದ್ರು. ಆ ಕ್ಷಣಕ್ಕೆ ಬಂದು ಒಂದು ಕ್ಷಣ ಬಂದು ಒಂದು 10 ನಿಮಿಷಗಳ ಕಾಲ ಬಂದು ಎಲ್ಲರಿಗೂ ದರ್ಶನ ಕೊಟ್ಟು ಆಶೀರ್ವಾದ ಮಾಡಿ ಅಲ್ಲಿಂದ ಸೀದಾ ಮುಂದೆಲ್ಲ ಮತ್ತು ಸ್ನಾನ ಸಂಧ್ಯಾನದಿಗೆ ಹೋಗ್ತಿದ್ರು. ಸ್ನಾನ ಸಂಧ್ಯಾನದಿಗೆ ಮಾಡ್ಕೊಂಡ್ಬಂದು ಆಮೇಲೆ ಶುಭ್ರ ವಸ್ತ್ರ ಉಟ್ಕೊಂಡು ಅಲ್ಲಿಂದ
ಆ ನಿತ್ಯ ಕರ್ಮಾದಿಗಳಂತ ಏನು ಹೋಮ ಹವನ ಇದ್ದು ನಿತ್ಯ ಕರ್ಮ ಹೋಮ ಹವನಗಳನ್ನು ಮಾಡ್ಕೊಂಡು ಬಂದು ಹೋಮ ಹವನ ಮಾಡಿ ಬರ್ತಿದ್ರು. 5 ಕುಂಡಗಳಿದ್ವು, ಪಂಚಾಗ್ನಿ ಅಂತ ಏನಿತ್ತು, ಆ ಪಂಚಕುಂಡಗಳಲ್ಲಿ ಅಗ್ನಿಯನ್ನು ಪ್ರಜ್ವಲಿಸಿ ಸಂಧ್ಯಾ ವಂದ್ಯ ನಿತ್ಯ ಕರ್ಮ ತೀರಿಸಿ ಆಮೇಲೆ ಹೋಮವನ್ನು ಮಾಡುತ್ತಿದ್ದರು. ಬಳಿಕ ದೇವದ್ವಿಜ ಗೋಪೂಜೆಗಳನ್ನು ಮಾಡಿ, ದೇವರ ಪೂಜೆ ಮಾಡಿ, ಆಕಳ ಪೂಜೆ ಮಾಡಿ ಬಂದಂಥ ಬ್ರಾಹ್ಮಣರ ಒಂದು ಪೂಜೆಯನ್ನು ಮಾಡ್ಕೊಂಡು ಬಂದು ನಂತರ ಶಿಷ್ಯಾನುಗ್ರಹ ಸಲುವಾಗಿ ಪಾಠಶಾಲೆಗೆ ಹೋಗುತ್ತಿದ್ದರು. ಪಾಠಶಾಲೆಗೆ ಹೋಗ್ತಿದ್ರು. ಅಲ್ಲಿ ಅವಾಗ ಅವರೆಲ್ಲ ಆ ಶಿಷ್ಯರನ್ನೆಲ್ಲ ಅಮೃತ ದೃಷ್ಟಿಯಿಂದ ನೋಡಿ ಹೃದಯದೊಳಗೆ ಅವ್ರಿಗೆ ಮೇಧಾರಸವನ್ನು ಸುರಿವಿ, ಅಂದ್ರೆ ಏನೆಲ್ಲ ಹುಡುಗರು ಇರ್ತಿದ್ರು ಆ ಹುಡುಗರಿಗೆ ವಿದ್ಯೆಗಳನ್ನು ವಿಶೇಷ ಆಶೀರ್ವಾದ ಮಾಡಿ ಆಮೇಲೆ ಸಭೆಗೆ ಬರ್ತಿದ್ರು. ಸಭೆ ಅಂದ್ರೆ ಏನು ದೊಡ್ಡ ಸಭಾ ಮಂಟಪ ಅಂತಲ್ಲ, ಒಂದು ಸಭಾ ಇತ್ತು. ಒಂದು ಬಂದು ಕೂಟ ಮೇಲೆ ಅಲ್ಲಿ ಬರುವಂತ ದೂರಿಂದ ಬಂದಂತ ಯಾತ್ರಾರ್ಥಿಗಳು ಏನು ಬರ್ತಿದ್ರು ಅವ್ರಿಗೆಲ್ಲರಿಗೂ ದರ್ಶನ ಕೊಡ್ತಿದ್ರು. ಅವಾಗ ಅಲ್ಲಿ ಎಷ್ಟೋ ಮಂದಿ ಆ ಪಿಶಾಚಿ ಬಾಧೆಯನ್ನು ತಪ್ಪಿಸಿಕೊಳ್ಳಿಕ್ಕೂ ಬರ್ತಿರ್ತಿದ್ರು. ಮಕ್ಕಳಾಗಲಾರ್ದವ್ರು ಮಕ್ಕಳನ್ನ ಕೇಳಿಕ್ ಬರ್ತಿದ್ರು. ಆಮೇಲೆ ತಮ್ಮ ದಾರಿದ್ರ್ಯವನ್ನು ದೂರ ಮಾಡ್ಕೊಳ್ಳಿಕ್ಕೂ ಬರ್ತಿದ್ರು. ಯಾಕಂದ್ರೆ ಇವ್ರದ್ದು ಪವಾಡ ಸಣ್ಣಗೆ ಗೊತ್ತಾಗಿತ್ರಿ ಎಲ್ಲರಿಗೂ. ಇಷ್ಟು ದಿನ ಅವರು ಬಂಧನದೊಳಗಿಟ್ಟಿದ್ರು, ಎಲ್ಲರಿಗೂ ಗೊತ್ತಾಗಿತ್ತು ಚಿದಂಬರ ಮಹಾಸ್ವಾಮಿ ಅಂತ ಒಬ್ರು ಅದ್ಭುತ ಅವತಾರ ಮಾಡ್ಯಾರ, ಭಗವಂತನ ಅವತಾರ ಅಂತ ತಿಳ್ಕೊಂಡು. ಹಿಂಗಾಗಿ ಎಲ್ಲ ಗೊತ್ತಿತ್ತು. ಸಣ್ಣಗೆ ಮಂದಿ ಬರ್ಲಿಕ್ಕತ್ತು. ಆ ದೀಕ್ಷಿತ ಸಭೆಯನ್ನು ಸೇರಿದ ಸಭಿಕರು ಎದ್ದವರ ಬೆಳಿಗ್ಗೆ ಎದ್ದವರ ಲಗುನ 7ಕ್ಕೆ ರೆಡಿಯಾಗಿ ಬರ್ತಿದ್ರು. ಎಲ್ಲರೂ ಬಂದು ಆ ಸಭಾದೊಳಗೆ ಏನೋ ನಡೀತದೆ ಗ್ಯಾರಂಟಿ ಗೊತ್ತಿತ್ತು, ಏನೋ ನಡೀತದೆ ತಿಳ್ಕೊಂಡು ಬಂದು ಕೂಡಬೇಕು. ಆಮೇಲೆ ಅಲ್ಲಿಂದ ಅವರಿಗೆ ನಮಸ್ಕಾರ ಮಾಡಿ ಬೈಕೆಗಳನ್ನು ದರ್ಶನ ಮಾತ್ರದಿಂದಲೇ ಪೂರ್ಣ ಮಾಡುತ್ತಿದ್ದರು. ಎಷ್ಟೋ ಮಂದಿಗೆ ಮಾತಬೇಡ್ರಿ, ಅವ್ರು ಏನು ಬಂದು ಬರೀ ದರ್ಶನ ತಗೊಂಡು ಹೋಗ್ತಿದ್ರು, ಅವು ಅವರಿಗೆ ಪ್ರಾಪ್ತಿ ಆಗ್ತಿತ್ತು ಬರೀ ದರ್ಶನ ಮಾತ್ರದಿಂದ. ಮಾತಿಲ್ಲ ಇನ್ನು ಎಷ್ಟೋ ಮಂದಿಗೂ ಹಂಗೆ ಆಗ್ತಿತ್ತಂತ. ಆವಾಗ ಮುಂದೆ ಒಂದು ಮಾತು ಮಾತ್ರ ಚಿದಂಬರ ಮಹಾಸ್ವಾಮಿ ಸದಾ ಕಾಲ ಹೇಳ್ತಿದ್ರು. ಏನು ಹೇಳ್ತಿದ್ರಪ್ಪ ಅಂದ್ರೆ, ಅಪ್ಪ ಎಲ್ಲರೂ ಮಂಗಲವನ್ನ ನುಡಿಯಿರಿ, ಸದಾಕಾಲ ಶುಭ್ರಂ ಬ್ರೂಯಾತ್ ಶುಭಂ ಬ್ರೂಯಾತ್, ಯಾವತ್ತು ಒಳ್ಳೆಯದನ್ನ ಮಾತನಾಡ್ರಿ. ಇದು ಅವ್ರದ್ದು ವಿಶೇಷವಾಗಿ. ಆಮೇಲೆ ಭಗವಂತನ ನಾಮಸ್ಮರಣೆಯನ್ನು ಶಿವನಾಮಗಳನ್ನು ಉಚ್ಚರಿಸಿರಿ, ಯಾವತ್ತು ಭಗವಂತನ ನಾಮಸ್ಮರಣೆಯಿಂದ ವಿಮುಖರಾಗಬೇಡ್ರಿ. ವೇದ ಮಾರ್ಗದಲ್ಲಿ ವಿಶ್ವಾಸವನ್ನು ಇಟ್ಟು ಸತ್ಯ ಮಾತಾಡಿರಿ, ಧರ್ಮದಿಂದ ನಡೆಯಿರಿ. ಇದು ಅವರ ಮುಖ್ಯವಾಣಿಗಳು. ಹಿಂಗೆ ಯಾರು ನಡೀತಾರಲ್ಲ, ಯಾಕಂದ್ರೆ ಭಗವಂತ ನಮ್ಮ ಅಜ್ಜಾರು ಹೇಳ್ತಿದ್ರಂತೆ, ಇವತ್ತು ದೇವತೆಗಳು ಓಡಾಡ್ತಿರ್ತಾರಂತೆ. ಕೆಲವೊಂದು ದೇವತೆಗಳು ಅಂತಿದ್ದಾರೆ, ಅವಾಗ ಅವರು ಅಸ್ತು ಅಂತಿರ್ತಾರೆ, ಆಗ್ಲಿ ನೀವು ಅಂದಂಗ ಆಗ್ಲಿ ಅಂತಿರ್ತಾರೆ. ಏನು ಬಿಡೋ ಮಾರಾಯ, ನನ್ನ ಏನು ದರಿದ್ರತನ ಹೋಗವಲ್ತು, ಎಷ್ಟು ದರಿದ್ರ ಏನು ಅಂದ್ಕೊಳ್ಳಲ್ಲ ಅವ್ರು ಅಸ್ತು ಅಂತಾರ, ಅದು ದರಿದ್ರತನ ಚಲೋ. ನೀ ಏನಂತಿ ಅದು ಆಗ್ತದೆ ಅನ್ನೋ ಮುಂದೆ ಮಂಗಲವನ್ನು ನುಡಿ. ಇವತ್ತು ಇನ್ನೊಬ್ಬರಿಗೆ ಕೆಟ್ಟ ಬಯಸ್ಲಿಕ್ಕೆ ಹೋಗಬೇಡ, ಒಳ್ಳೆಯದನ್ನು ಬಯಸು. ಇದು ಮಹಾಸ್ವಾಮಿಗಳು ಹೇಳುವಂಥ ವಿಶೇಷವಾದ ಮಾತುಗಳು. ಸದಾ ಶುಭಂ ಬ್ರೂಯಾತ್, ಯಾವತ್ತು ಮಂಗಲವನ್ನು ನುಡಿಯಿರಿ, ಶಿವನಾಮಗಳನ್ನು ಹೇಳ್ತಾ ಇರ್ರಿ ಅನ್ನುವಂಥ ವಿಚಾರ ಹೇಳಿದರು. ಅವಾಗ ಮಹಾಸ್ವಾಮಿಗಳು ಸಭಾಕ್ಕೆ ಬಂದ ಮೇಲೆ ನಿತ್ಯ ಕರ್ಮಗಳನ್ನು ಆಚರಿಸುತ್ತಾ ಅಧಿಕಾರಯುಕ್ತವಾಣಿ ಭಕ್ತರನ್ನು ಬೋಧಿಸುತ್ತಾ ಕಾಲಕ್ರಮಣ ಮಾಡುತ್ತಿದ್ದರು. ಅವರ ಕೀರ್ತಿಯು ಬೆಳೆಯುತ್ತಿದ್ದರಿಂದ ಯಾತ್ರೆಯು ವಿಶೇಷವಾಗಿ ಕೂಡ ಹತ್ತಿತ್ತು. ರಾಜ ಮಹಾರಾಜರು ಮಾಂಡಲಿಕರು ಬಂದು ಅವರಿಗೆ ಶರಣಾಗ್ಲಿಕ್ಕತ್ತರು. ಮಾನಾಪಮಾನವು ಲೆಕ್ಕಿಸಿದ ಅವರನ್ನು ಸೇವಿಸತೊಡಗಿದರು. ಅದರೊಳಗೆ ಯಾರು ಅವ್ರು ಎಂಥವ್ರು ದೊಡ್ಡವರು ಇದ್ರು ಬಂದು ಇವರಿಗೆ ಶರಣಾಗಿ ಇವರ ಆಶೀರ್ವಾದ ತಗೊಂಡು ಹೋಗ್ಲಿಕ್ಕತ್ತಿದ್ರು. ಭಕ್ತರ ಬಯಕೆಗಳನ್ನು ಸದಾಕಾಲ ಪೂರ್ವ ಅವರಿಗೆ ಅದ್ಭುತ ಲೀಲೆ ತೋರಿಸುತ್ತಾ ಅವತಾರ ಕಾರ್ಯವನ್ನು ಮುಂದಕ್ಕೆ ಸಾಗಿಸಿದರು. ಹಿಂಗೆ ಸಾಕೋತ ಹೊಂಟ. ಸ್ವಲ್ಪ ದಿನ ಆಗಿತ್ತು. ಒಂದು ದಿನ ಅವರ ಮಾವ ಮಾಟೋಳಿಯ ಲಿಂಗೋಪಂತರು ಏನಿದ್ರು ಅವರು ಬಂದರು. ಹಿಂಗೆ ಪಂಚಮಿ ಹಬ್ಬ ಬಂದಿತ್ತು, ನನ್ನ ಮಗಳು ಬಹಳ ದಿನ ಆಗ್ಯದ, ಸರಸ್ವತಿ ಮಾತಾ ಬಹಳ ದಿನ ಆಗ್ಯದ, ಹಿಂಗಾಗಿ ನೀವು ಹ್ಞೂ ಅಂದ್ರೆ ನನ್ನ ಮಗಳನ್ನ ಒಂದು 4 ದಿನ ಕರ್ಕೊಂಡು ಹೋಗ್ಬೇಕಂತ ಬಂದೇನಿ. ಭಾಳ ದಿನ ಆಗ್ಯದ. ಆಯಿತು, ಯಾರು ಬೇಡ ಅಂತಾರೆ, ಕರ್ಕೊಂಡು ಹೋಗು ಅಂತಂದರು. ಅವಾಗ ಮಗಳನ್ನ ಕರ್ಕೊಂಡು ಮಾಟೋಳ್ಳಿಗೆ ಕರ್ಕೊಂಡು ಬಂದ್ರಿ. ಇದೆಲ್ಲ
ಭಗವಂತನ ಒಂದು ಪ್ರಿಪ್ಲ್ಯಾನೇ ಇರ್ತದೆ, ಪೂರ್ವ ನಿಯೋಜಿತ ಕೆಲಸನೇ ಇರ್ತದೆ. ಆಕಿನ ಅಲ್ಲಿ ಕಳಿಸಿದ್ರು. ಆ ಸಮಯದೊಳಗೆ ಶ್ರೀರಂಗಪಟ್ಟಣದೊಳಗೆ ಟಿಪ್ಪು ಸುಲ್ತಾನ್ ತನ್ನ ಏನು ಕ್ರೂರ ಕಾರ್ಯಗಳು ಮಾಡ್ಕೋತ ಎಲ್ಲ ಸುತ್ತಮುತ್ತ ರಾಜ್ಯಗಳನ್ನು ಊರು ಕೇರಿ ಬಿಡ್ದಂಗೆ ಎಲ್ಲರನ್ನೂ ಹೊಡೆದು ಅವರಲ್ಲಿ ಇರ್ತಕ್ಕಂಥ ಎಲ್ಲ ಏನು ರೊಕ್ಕ ಪಕ್ಕ ತೊಗೊಂಡು ಹೋಗುದು. ಹಂಗೆ ಮಾಡ್ಕೋತ ಬೈಲೊಂಗಲಕ್ಕೆ ಬಂದು ಬೈಲೊಂಗಲದಿಂದ ಮಾಟೊಳ್ಳಿಗೂ ಬರ್ತಾರೆ. ಅವಾಗ ಆ ಸೈನಿಕರೆಲ್ಲ ಎಲ್ಲಿವರೆಗೆ ಬಂದಿರ್ತಾರೆ ಸೈನ್ಯ ಅಂದ್ರೆ ಟಿಪ್ಪು ಸುಲ್ತಾನ್ ಮಾಟೊಳ್ಳಿ ಮಠ, ಅವತ್ತು ಮಾಟೊಳ್ಳಿಗೆ ಬರ್ತಾರೆ. ಮಾಟೊಳ್ಳಿ ಒಳಗೆ ಎಲ್ಲರನ್ನೂ ಹೊಡೆದು ಬಡಿದು ಅವರು ಇದ್ದಿದ್ದಲ್ಲಿ ರೊಕ್ಕ ಇಕ್ಕ ತಕ್ಕೊಳ್ಳೋದು, ಹೋಗೋದು. ಅಷ್ಟರೊಳಗೆ ಈಕಿ ಯಾರು ಸರಸ್ವತಿ ಬಾಯಿ ಇರ್ತಾಳ, ಲಿಂಗೋಪಂತರು ಒಳಗಿರ್ತಾರೆ. ಈಕೆ ಬಂದು ಕೂಡ ಆ ಸೈನಿಕರು ಬರ್ತಾರೆ. ಯಾರು ನೀ ಅಂತಾರೆ, ನೀವು ನಿಮ್ಮ ಕಡೆ ಇದ್ದಿದ್ದೆಲ್ಲ ಕೊಡ್ಬೇಕು, ಧನಧಾನ್ಯಗಳನ್ನ ಕೊಡ್ಬೇಕು, ಎಲ್ಲ ಕೊಡ್ಬೇಕಂದಾಗ ಧಾನ್ಯಗಳನ್ನ ಕೊಡಿದ್ರಿ, ಮನ್ಯಾಗ ಬಂಗಾರ ವಜ್ರ ಹೊಡಿವ್ರಿ, ಏನವು ಎಲ್ಲ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಹೊಡೆದು ಅವ್ರನ್ನ ಕೊಲೆ ಮಾಡೋದು ಇಂಥವು ನಡೀತಿತ್ತು. ಒಬ್ರಿಬ್ರು ಬಂದಿಲ್ರಿ, 200 ಮಂದಿ ಸೈನಿಕರನ್ನ ಬಿಟ್ಟಾರ. ಅವಾಗ ಈ ತಾಯಿ ಬಂದ್ಲು. ಈ ರೀತಿ ಎಲ್ಲ ಆ ಓಣಿ ಎಲ್ಲಾರನ್ನೂ ಬಡ್ಕೊಳ್ತು ಬಡದ್ರಿ, ಬಡಿದು ಹೊಕ್ಕೊಳಕ್ ಹೋಗೋದು, ಬಡಿದು ತೊಗೊಂಬರೋದು, ಬಡಿದು ಹೊರ ತೊಗೊಂಬರೋದು. ಇದನ್ನೆಲ್ಲ ನೋಡಿ ಸರಸ್ವತಿ ಮಾತೆ ಬರ್ತಾಳೆ. ಇದು ಇದು ಅನ್ಯಾಯ ಇದು. ಆಯ್ಕೆ ಬರೋ ಮುಂದೆ ಏನು ಬೇರೆ ಇಲ್ಲ, ಅಡಿಗೆ ಮನೆಗೆ ಕೂತಿರ್ತಾಳ, ಸುದ್ದಿಕ್ಕೆ ಹೆಂಗ ಹೊರಗೆ ಬರ್ತಾಳ. ಆ ಚಿಟ್ಚಿ ಚೀರಿಗೆ ಹೊರಗೆ ಬರೋದ್ರಾಗ ಒಂದು ಒಣಕೆ ತೊಗೊಂಡ ಬರ್ತಾಳೆ ಆಕಿ. ದುರ್ಗಾ ಮಾತೆ ಆಕಿ, ಪಾರ್ವತಿ ಅವತಾರ, ಕೇಳ್ಯಾಳ ಸುದ್ದಿ, ಹೊರಗೆ ಬರ್ತಾಳ. ಹೊರಗೆ ಬಂದು ಕೂಳೆ ಒಣಕೆ ತಗೊಂಡ ಬಂದಿರ್ತಾಳ. ಬಂದು ರೌದ್ರಾತರ ಮತ್ತೆ ಗಂಡು ಗಚ್ಚಿ ಹಾಕಿದ್ಲಕ್ಕೆ ಹೇಳ್ತೀನಿ. ಒಣಕೆ ತಗೊಂಡು ಹೊಡೆದ್ರ 200 ಮಂದಿ ಸೈನಿಕರು ಮಕ್ಕೊಂಡ್ಬಿಡ್ತಾರ, ಕಡ್ತನ ಸತ್ತ ಹೋಗಿರ್ತಾರ. ಆ ಉಗ್ರ ರೂಪ, ಅಂತ ಉಗ್ರ ರೂಪ ತಾಳ್ಬಿಟ್ಟಿರ್ತಾಳ ಅವತ್ತಾಕೆ ಮಾತೆ ಸರಸ್ವತಿ ಮಾತೆ. ಅವಾಗ ಅದು ಸುದ್ದಿ ಅವಂಗೆ ಟಿಪ್ಪು ಸುಲ್ತಾನ್ ಆಗಿದ. ಆಕಿನ 2-3 ಕಟ್ರಿ. ಒಬ್ಬಕ್ಕೆ ಹೆಣ್ಮಗಳಿಂದ ನಿಮ್ಗೆ ನಾಚಿಕೆದಲ್ಲ ಅಂತ ತಿಳ್ಕೊಂಡು ಇನ್ನೇನು 2-3 ಕಟ್ಟಬೇಕು, ಆಕಿನ ಕೈ ಹಿಡಿಲಿಕ್ಕೆ ಹೋಗ್ಬೇಕು. ಏನು ಹೇಳ್ತೀನಿ, ಅಷ್ಟರೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ, ಆ ಏನು ನಿಂತಿದ್ದಲ್ಲ ಟಿಪ್ಪು ಸುಲ್ತಾನ್ ಕಣ್ಣುಗಳು ಗುಡ್ಡುಗಳು ಡಬಕ್ಕಂತ ಉದುರಿ ಬಿದ್ದು. ಆಕಿನ ಹಿಡ್ದಂಥವ್ರಿಗೆಲ್ಲ ಮೈ ಉರಿ ಎದ್ದು ಬಿಡ್ತು. ಅಯ್ಯೋ ಬೆಂಕಿ 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 ಬೆಂಕಿ, ನಮ್ಮ ಕಾಪಾಡ್ರಿ ಅಂತ ತಿಳ್ಕೊಂಡು ಸತ್ತವ್ರು ಸತ್ತು ಹೋಗಿದ್ರು, ನೆಲಕ್ಕೆ ಬಿದ್ದಿದ್ರು ಎಲ್ಲರೂ. ಆವಾಗ ಈ ಟಿಪ್ಪು ಸುಲ್ತಾನ್ ಕಣ್ಣುಗಳು ಉದುರಿ ಬಿದ್ದು. ಇದೆಂತ ಅನಾಹುತ, ಇದು ಹಿಂಗ್ಯಾಂಗ ಆತಿದು ಅಂತ ತಿಳ್ಕೊಂಡು ಎಲ್ಲರ ಆ ಸೈನಿಕರಂತೆ ಆನಮೈ ಬಿದ್ದಿದ್ರು. ಕೊನೆಗೆ ಅಲ್ಲಿ ಇರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಏನು ಈ ಹಾಕಾರ ನೋಡಿ ಅವಾಗ ಇದು ಯಾಕೆ ಹಿಂಗಾತು ಅಂತ ಅವಾಗ ಅವ ಅಳ್ಳಿಕತ್ತು ಬಿಡ್ತಾನೆ. ಯಾಕೆ ಹಿಂಗಾತು, ನಾ ಏನು ಮಾಡಿ ಅಂದ್ರೆ ಬೆಂಕಿ ಮುಟ್ಟಿಯೋ ಅಂತ ಹೇಳಿದ. ಬ್ರಾಹ್ಮಣ ಬಂದು ಹೇಳಿದ, ನೀನು ಅಂತಿಂತ ಕೆಲಸ ಮಾಡಿಲ್ಲ. ಇವತ್ತು ಯಾರನ್ನ ಮುಟ್ಟಿ ಅಂದ್ರೆ ಸಾಕ್ಷಾತ್ ಪರಮೇಶ್ವರನ ಅವತಾರ ಆಗಿರ್ತಕ್ಕಂಥ ಅವ್ರ ಧರ್ಮ ಪತ್ನಿಯನ್ನು ಮುಟ್ಲಿಕ್ಕೆ ಹೋಗಿ ನೀನು, ಹಿಂಗಾಗಿದ ಅನಾಹುತ ಆಗ್ಯದ. ಅಯ್ಯೋ ಹಂಗಾರೆ ಏನು ಮಾಡಲಿ, ಅದಕ್ಕೆ ಆ ಚಿದಂಬರ ಮಹಾಸ್ವಾಮಿ ಕರುಣಾಮಯಿ ಇದ್ದಾರೆ, ಅವ್ರಿಗೆ ಹೋಗಿ ಶರಣಾಗು. ಅವಾಗ ಅಂತಾನ, ನೀನು ಭಗವಂತಗಂತಿ, ಆ ಒಬ್ಬ ಭಗವಂತಗ ಶರಣಾಗೋದು ಬಿಟ್ರೆ ಮನುಷ್ಯರಿಗೆ ಶರಣಾದ್ರೆ ಇದರಿಂದ ಹೆಂಗೆ ಆಗ್ಲಿಕ್ಕೆ ಸಾಧ್ಯದ ಅಂತ ಅನ್ಕೊಂಡಿರ್ತಾನ. ಅವಾಗ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ, ನಾ ಹೇಳಿದ್ ಕೇಳು. ಆ ಬ್ರಾಹ್ಮಣ ವೇಷಧಾರಿಯಾದ ಹರನು ಸುಲ್ತಾನಿಗೆ ಪಶ್ಚಾತ್ತಾಪದ ನೋಡಿ ಅಂತಃಕರಣ ಪಟ್ಟು, ಯವನಾಧಿಪತಿ, ಭೂಮಿ ಎಲ್ಲ ಚಿದಂಬರ ದೀಕ್ಷಿತರಿಗೆ ಅಲೌಕಿಕ ಲೀಲೆಯನ್ನು ಪ್ರಕಟ ಮಾಡುತ್ತಿರೋ ಅದನ್ನು ಅರಿಯದೆ ಅವರ ಕಾಂತಿಯನ್ನು ಪೀಡಿಸಿದ್ದಿ. ಹೆಡಮೂರಿಗೆ ಕಟ್ಟಿಸಲಿಚ್ಚಿದ್ದಿ. ಹೀಗಾಗಿ ಅಪರಾಧವೇನೆಂದು ಕೇಳುವಿಲ್ಲ. ಏನು ಅಪರಾಧ ಮಾಡಿ, ನಾ ಏನು ಅಪರಾಧ ಮಾಡಿ ಅಂತ ಹೇಳ್ತಿಲ್ಲಪ್ಪ. ಮತ್ತ ಆ ಚಿದಂಬರನ ಧರ್ಮಪತ್ನಿಯನ್ನು ಮುಟ್ಟಿಯಲ್ಲ, ಇದೇನು ಸಣ್ಣ ಅಪರಾಧ ಏನು ಕ್ಷಣ ಮಾರ್ದ ಪರಲೋಕವನ್ನೇ ನೈದವರು. ಇನ್ನೊಬ್ಬ ಇನ್ನೇ ಹೆಚ್ಚು ಕಡಿಮೆ ಮಾಡಿದ್ರೆ ಆಕೆ ಕೈಯಾಗ ಸಿಕ್ಕವ್ರು ಪರಲೋಕ ನೀನು ಮುಟ್ಟಿದ್ರೆ ನೀನು ಹಂಗ ಆಗ್ತಿ. ಅದಕ್ಕೆ ಹೋಗು, ಈಗಿಂದೀಗ ಹೋಗು. ಇಚ್ಛೆ ಇದ್ದರೆ, ನಿನಗೇನಾದ್ರೂ ಹಿತ ಆಗ್ಬೇಕಂತ ಇಚ್ಛೆ ಇದ್ರೆ ಈಗಿಂದೀಗ ಹೋಗಿ ಆ ಸರಸ್ವತಿ ಮಾತೇನು ಬಿಡು. ಬಂಧನದೊಳಗೆ ಏನು ಕೈ ಹಿಡ್ಕೊಂಡು ಕೂತಿರ್ಲ ಅಲ್ಲಿ ಚೈನ್ ಹಿಡ್ದೆ,
ಬಂಧನದಿಂದ ಮುಕ್ತ ಮಾಡು, ಹೋಗು ಹೋಗು, ಭಗವಂತಗೆ ಶರಣಾಗು, ಉದ್ಧಾರ ಆಗ್ತೇನೆ. ಇಷ್ಟು ಹೇಳಿ ಬ್ರಾಹ್ಮಣ ಆಗ್ಲಿ ಅಂತಕೊಂಡು ಆ ಸರಸ್ವತಿ ಮಾತನ್ನು ಬಿಟ್ಟ. ಈ ಕಡೆ ಬ್ರಾಹ್ಮಣ ಇಲ್ಲ ಗುಪ್ತ ಆಗ್ಬಿಟ್ಟು, ಅಲ್ಲಲ್ಲ ಇದೆಂತ ಅದು ನಾನು ತಪ್ಪಾತು ಅಂತಕೊಂಡು ಹೆಂಗೂ ಬಂದ್ರೆ ಆ ತಾಯಿನ ಅಲ್ಲೇ ಇದು ಮಾಡಿ ಬಿಟ್ಟು ಬಂಧನದಿಂದ ಮುಕ್ತ ಮಾಡಿದ್ರು. ಅಲ್ಲಿಂದ ಚಿದಂಬರ ಮಹಾಸ್ವಾಮಿ ದರ್ಶನಕ್ಕಾಗಿ ಓಡಿ ಬರ್ತಾರೆ. ಓಡಿ ಬಂದು ಚಿದಂಬರ ದೀಕ್ಷಿತರಿಗೆ ನಮಸ್ಕಾರವನ್ನು ಮಾಡಿ, ಅಪ್ಪ ಬಂದು ಕೂಡ ಹೇಳಿದ್ರು, ರಾಜ ಈ ದೇವ ದ್ವಿಜ ಸಂಹಾರವನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ಯೋ? ದೇವ್ರನ್ನ ಅವಂಗೆಲ್ಲ ದೇವಸ್ಥಾನಗಳು ಎಲ್ಲಿ ಕಳ್ತಾವ ಅವನ್ನ ತುಂಡು ಮಾಡಿಬಿಡುದು. ಬ್ರಾಹ್ಮಣರು ಕಂಡ್ರು ಸಾಕು ಅವ್ರನ್ನೆಲ್ಲ ಹೊಡೆದು ಬಡ್ದು ಅವ್ರನ್ನ ಕೊಲ್ಲುದ್ರು, ಕೊಂದ ಬಿಡುದ್ರಿ. ಮತ್ತು ಅಂಥ ಸಂಹಾರ ಮಾಡ್ಕೋದು ಬಿಟ್ಟು ಬಿಟ್ಟು ಇಲ್ಲಿ ಯಾಕೆ ಬಂದಿಪ್ಪ? ನನ್ನ ಹತ್ರ ಬರುವಂಥ ಅವಶ್ಯಕತೆ ಏನಿತ್ತು ಅಂದಾಗ ಅವಾಗ ಹೆದರ್ಲಿಕ್ಕತ್ತ, ನಾ ಅಪರಾಧ ಇದ್ದೇನೆ, ನನ್ನನ್ನು ಕ್ಷಮಾ ಮಾಡ್ರಿ ಅಂದಾಗ ಅವಾಗ ಹೆದರಬೇಡ, ನಿನಗೆ ಯಾವ ಸಂಕಟ ಪ್ರಾಪ್ತ ಹೇಳು, ಎದಕ್ಕೆ ಬಂದು ಹೇಳಿಲ್ಲ, ನನ್ನ ಕಡೆ ಏನು ಕೆಲಸದ ಹೇಳಂದ. ಅಪ್ಪ ಇದು ನಾ ದುರಾತ್ಮ ಇದ್ದೇನೆ, ನನ್ನ ಕುಟುಂಬವನ್ನು ನನ್ನ ಉದ್ಧಾರ ಮಾಡು. ನಾನು ಈಗ ನೋಡು, ನಾ ಹಿಡಿಯಲು ಹಿಂಗೆ ಹೇಳಿದೆ ಸೈನಿಕರಿಗೆ, ಆ ತಾಯಿನ ಹಿಡಿ ಅಂತ ಹೇಳಿದೆ. ಅದಕ್ಕೆ ಆಕೆಯಿಂದ ಎಲ್ಲ ನನ್ನ ಚದುರಂಗ ಬಲ ಎಲ್ಲ ಮೃತವಾಯಿತು. ಚತುರಂಗ ಬಲ ನಾನು ಕುರುಡಾದೆ, ನನಗೆ ಅದಕ್ಕೆ ನನ್ನ ಕ್ಷಮಾ ಮಾಡು ಅಂತ ಹೇಳಿದಾಗ ಆವಾಗ ಮಹಾಸ್ವಾಮಿಗಳು ಹೇಳಿದರು, ನೋಡು ಇನ್ಮೇಲೆ ಗೋಬ್ರಾಹ್ಮಣರನ್ನು ದೇವರುಗಳನ್ನು ಎಂದೂ ಹಿಂಸಿಸಬೇಡ, ಅವಾಗ ನಿನ್ನ ಮುಂದೆ ಮರಣ ಬರಲಿಕ್ಕೆ ಸಾಧ್ಯದ, ಹುಷಾರ. ಇನ್ಮೇಲೆ ಗೋವುಗಳನ್ನು ಮತ್ತು ದೇವರನ್ನು ಮತ್ತು ದ್ವಿಜರನ್ನು ಕಾಡಿಸ್ಲಿಕ್ಕೆ ಹೋಗಬೇಡ. ಹಾಂ, ಹೋಗಿ ಸುಖದಿಂದ ಇನ್ಮೇಲೆ ದುರ್ಬುದ್ಧಿಯನ್ನು ಬಿಟ್ಟು ಆಶೀರ್ವಾದ ಮಾಡ್ತೀನಿ, ಸೀದಾ ಊರಿಗೆ ಹೋಗಿ. ನೀನು ಹಿಂದಿನ ಜನ್ಮದೊಳಗೆ ಒಬ್ಬ ತಪಸ್ವಿನ ಪೀಡಿಸಿ, ನೀನು ಒಬ್ಬ ತಪಸ್ವಿನ ಪೀಡಿಸಿದ್ದಕ್ಕೆ ಇವತ್ತು ಈ ಜನ್ಮದೊಳಗೆ ನೀನು ಯವನ ಕುಲದೊಳಗೆ ಅವತಾರ ಮಾಡಿಪ್ಪ, ಹುಟ್ಟಿ ಹಿಂಗಾಗಿ ಅನಾಚಾರ ಮಾಡ್ಲಿಕ್ಕತ್ತಿ. ಇನ್ಮೇಲೆ ಇವತ್ತಿಂದ ಆ ಗೋ ದ್ವಿಜರನ್ನು ಸಂಹಾರಗಳನ್ನು ಬಿಟ್ಟು ಸಧರ್ಮದಿಂದ ನಡೆ, ನಿನ್ನ ಪಾಪ ಬುದ್ಧಿ ತೊಲಗುವುದು ಎಂದು ಹೇಳಿ ಅವಾಗ ಅಪ್ಪಣೆ ಕೊಡ್ತಾರೆ. ಆವಾಗ ಆ ಕ್ಷಣಕ್ಕೆ ಇವು ನಮಸ್ಕಾರ ಮಾಡಿದ ತಕ್ಷಣ ಆ ಕಣ್ಣುಗಳು ಯಥಾಸ್ಥಿತಿ ಮತ್ತು ಕಣ್ಣುಗಳು ಬರ್ತಾವೆ. ಅವತ್ತಿಂದ ಅವರಿಂದ ರಾಜ್ಯಪಾಲನ ಏನು ಇನ್ಮೇಲೆ ಯಾವತ್ತು ಸಧರ್ಮದಿಂದ ನಡೆ ಅಂತ ಹೇಳಿದಂಗೆ ಧರ್ಮದಿಂದ ನಡೆದ ಅನ್ನುವಂಥ ಮುಂದೆ ಕತೆ ಎಷ್ಟೋಗಾಗಿತ್ತು, ಅಷ್ಟೋ ಕಡೆಗೆ ವಯಸ್ಸು ಆಗಿತ್ತು. ಧರ್ಮದಿಂದ ನಡೆದ, ಇವರಿಂದ ಆಶೀರ್ವಾದ ತಗೊಂಡು ಹೋದ ಅನ್ನುವಂಥ ವಿಚಾರಗಳನ್ನು ಇದು ಮೊದಲೇ ಅಲ್ಲಿಂದ ಪ್ರಾರಂಭ ಆಗ್ತದೆ. ಯಾಕಂದ್ರೆ ಸ್ವಾಮಿ ಲೀಲೆಗಳು, ಅವನ ಪವಾಡಗಳು ಭಾಳ ವಿಚಿತ್ರ ಪವಾಡಗಳು ಪ್ರಾರಂಭ ಆಗ್ತಾವೆ. ಮುಂದೆ ಒಂದು ದಿನ ವಿಜಾಪುರದಿಂದ ವೇದ ಪಾರಂಗತನಾಗಿರ್ತಕ್ಕಂಥ ಒಬ್ಬ ಧರ್ಮದಿಂದ ನಡೆಯುವಂಥ ರಾಮಕೃಷ್ಣ ಅನ್ನುವಂಥ ಒಬ್ಬ ದಯಾವಂತ ಇರ್ತಾನೆ. ಅಂಥವ ಇಲ್ಲಿಗೆ ಅಂದರೆ ಚಿದಂಬರ ಮಹಾಸ್ವಾಮಿ ದರ್ಶನಕ್ಕಾಗಿ ಬರ್ತಾನೆ. ದರ್ಶನಕ್ಕೆ ಬಂದಾಗ ಒಂದು ಚಿಂತೆ ಹೆಂಗಪ್ಪ ಅಂದ್ರೆ, ಯಾಕಂದ್ರೆ ಎಲ್ಲರಿಗೂ ಚಿಂತೆ ಏನ್ರಿಪ್ಪ ಅಂತಂದ್ರೆ, ಸಾಕಷ್ಟು ಶ್ರೀಮಂತ ಇದ್ದಾನ, ಧನವಂತ ಇದ್ದಾನ, ಆದ್ರೆ ಮಕ್ಕಳಿಲ್ಲ ಅನ್ನುವಂತಹದ್ದು ಒಂದು ವಿಚಾರ ಇರ್ತದ. ಅದಕ್ಕೆ ನನಗೆ ಏನಾರ ಆಗಿರ್ಬೋದು. ಅವಾಗೊಬ್ರು ಹೇಳಿದ್ರು, ಇಲ್ಲೆಲ್ಲ ಏನಾಗಿತ್ತು ಅಂತ ಕೇಳಿದ್ರೆ, ಕೆಲವೊಬ್ಬರಿಗೆ ಸ್ವಾಮಿ ಮೊದಲ ಸೂಚನಾ ಕೊಡ್ತಿದ್ರಿ. ಸೂಚನಾ ಕೊಟ್ಟು ಅಲ್ಲಿಂದ ಕರೆಸುವಂಥ ಕಾರ್ಯಕ್ರಮಗಳು ಮಾಡ್ಕೊ. ಇವರಲ್ಲಿ ಹೆಂಗೆ ಮಾಡಿದ್ರು ಅಂತ ಕೇಳಿದ್ರೆ, ಅವ್ರಿಗೆ ತಲೆಯಾಗಿ ಹೆಂಗೆ ಬರ್ಲಿಕ್ಕತ್ತಿತ್ತಂದ್ರೆ, ಇನ್ನು ನಾನು ಆಗಿನ ಕಾಲ ಹಂಗಿತ್ರಿ, ಆಗ ಯಾರಿಗ್ಯಾರೋ ಎಲ್ಲರೂ ದುಡಿಯವರು, ಈಗ ಹಿಂಗೆ ಕಟ್ಟಿ ಮೇಲೆ ಕುತ್ಕೊಂಡು ಮಾತಾಡೋರು ಕಡಿಮೆ ಆಗಿನ ಕಾಲದಾಗ. ಆಗಿನ ಕಾಲ ಅಂದ್ರೆ ಭಾಳ ಮಜಾ ಐತಿ. ಒಬ್ಬರು ಇವರು ಬರೀ ಪೂಜೆ ಪುನಸ್ಕಾರ ಮಾಡೋರು, ಚಿಂತೆ ಮಾಡ್ಕೋತ ಕೂತ್ಬಿಡೋರು. ಇನ್ನೊಬ್ಬರು ಸಮಾಧಾನ ಹೇಳೋ ಕಾಲ ಇಲ್ಲಿಗೆ. ಆವಾಗ ಇಲ್ಲಿ ಏನಾಗಿತ್ತಂದ್ರೆ ಬರೀ ಅದನ್ನ ಚಿಂತೆ ಮಾಡ್ತಿದ್ರು. ನೋಡು ಎಲ್ಲಾರ್ದು ಓಣಿ ತುಂಬ ಮಕ್ಕಳು ಇಷ್ಟು ಚಂದ ಓಡಾಡ್ತಾರ, ನಾ ಎಂಥ ದುರ್ದೈವಿದ್ದೇನೆ, ನಾ ಇನ್ನು ನನಗೆ ಮಕ್ಕಳಾಗ್ಲಿದ್ರ ಮುಂದಿನ ನನ್ನ ಗತಿ ಹೆಂಗೆ, ನನಗೆ ಮೋಕ್ಷ ಇಲ್ಲ ಅಂತ ಅಳ್ಕೋತ ಕೂಡಬೇಕು. ನಾನು ಆಮೇಲೆ ಆಕೆ ಅವನು ಏನಂತಿ, ನಾನು ಬಂಜೆ ಇದ್ದೇನೆ, ನನಗೆ ಮಕ್ಕಳಾಗಲಿಲ್ಲ ಅಂದ್ರೆ ಮುಂದೆ ನನ್ನ ಗತಿ ಏನು,
ಹೆಂಗೆ ಮುಖ ತೋರಿಸ್ಲಿ, ನಾ ಇನ್ನು ಸತ್ರ ಹೋಗ್ಲಿಲ್ಲೋ ಅಂತ ತಿಳ್ಕೊಂಡು ಅಷ್ಟಿಷ್ಟೋ ವಿಚಾರಗಳು ಮಾಡ್ತಿದ್ಲಂತ. ಆ ಟೈಮ್ದೊಳಗೆ ಇವರು ಏನು ಮನೆಯೊಳಗೆ ಅವತ್ತಿನ ದಿನ ಭಾಳ ಹಳ್ಳಿ ಕಟ್ಟಿದ್ರು. ಅವತ್ತಿನ ದಿನ ಅವ್ರಿಗೆ ಹಿಂಗಾಗ್ಯದ, ಹೆಂಗಾರ ಮಾಡಿ ಸತ್ತ ಬಿಡೋಣ ಅಂತ ತಿಳ್ಕೊಂಡು ನಿರ್ಣಯ ಮಾಡಿದಾಗ, ನಾನು ಇರ್ಲಿಕ್ಕೆ ಒಲ್ಲೆ, ನಾ ಸತ್ತು ಹೋಗ್ಬಿಡ್ತೇನೆ ಅಂತ ತಿಳ್ಕೊಂಡು ಅವ್ನು ಹಿಂತ ಹೇಳ್ತಾಳ. ಅದನ್ನ ನೋಡಿ ಇವ್ ದುಃಖ ಮಾಡ್ಕೊಂಡು ಇವ್ ಅಳತಾನ. ಇವ್ ಮೂರ್ಛೆ ಮಂದಿ ಬಿದ್ದಿದ್ದನ್ನ ಹಾಕಿ ಚಿಟ್ ಅಳ್ಳಿಕತ್ತಾಗ ಎಲ್ಲ ಸುತ್ತಮುತ್ತಲ ಮಂದಿ ಕೂಡಿದ್ರು, ಕೋಲಾಹಲ ಆತು. ಅವಾಗ ಆ ಊರ್ ಮಂದಿ ಎಲ್ಲ ಕೂಡಿದ್ರು. ಅವಾಗ ಆ ಕ್ಷಣದೊಳಗೆ ಒಬ್ಬ ಬ್ರಾಹ್ಮಣ ರೂಪದಿಂದ ಪರಮೇಶ್ವರ ಅಂದ್ರೆ ಚಿದಂಬರನೇ, ಬೇರೆ ಏನಿಲ್ಲ ಇಲ್ಲ. ಅವಾಗ ಒಂದು ವೃದ್ಧ ಬ್ರಾಹ್ಮಣನ ವೇಷವನ್ನು ತಿಳಿದು ಅಲ್ಲಿಗೆ ಬರ್ತಾನೆ. ಬಂದು ಹೇಳ್ತಾನ, ಯಾಕೆ ಹಿಂಗ್ಯಾಕೆ ಕಳ್ಳಿಕತ್ತೀರಿ? ಮನುಷ್ಯನಿಗೆ ಪುಣ್ಯದ ಫಲ ಇದ್ದೇ ಇರ್ತದಪ್ಪ, ತಕ್ಕಂತೆ ಆಚರಣೆ ಇರಂಗಿಲ್ಲ. ಪುಣ್ಯದ ಫಲ ಪಾಪ ಪುಣ್ಯ ಕರುಣಿ ಜನ್ಮ ಏತೋ ಪ್ರಾಣಿ ನರದೇಹ ಅವನಿ ಹಾನಿಕೆಯಲ್ಲಿ ಅಂತ ಹೇಳಿವಲ್ಲ. ಪುಣ್ಯದ ಅಂಶ ಇದ್ದಿದ್ದಕ್ಕೆ ಮನುಷ್ಯನ ಪ್ರಾಪ್ತಿ ಆಗ್ತದ. ಒಂದು ಕಡೆ ಒಬ್ರು ಮಹಾತ್ಮರು ಹೇಳ್ತಾರ, ಜಗತ್ತಿನೊಳಗೆ ಅತಿ ದೊಡ್ಡ ಪರ್ವತ ಯಾವ್ದಪ್ಪ ಅಂದ್ರೆ ಮೇರು ಪರ್ವತ. ಪರ್ವತಗಳವ, ಅದರೊಳಗೆ ಮೇರು ಪರ್ವತ ಅನ್ನುವಂಥದ್ದು ಜಗತ್ತಿನ ಅತಿ ಎತ್ತರವಾದ ದೊಡ್ಡ ಪರ್ವತ ಅದ. ಆ ಪರ್ವತದಷ್ಟು ವಜ್ರ ವೈಢೂರ್ಯಗಳನ್ನ, ಬಂಗಾರನ್ನ ದಾನ ಮಾಡಿದರೂ ಸಹಿತ ಮನುಷ್ಯನ ಜನ್ಮ ಸಿಗೋದು ದುರ್ಲಭದನೋ. ಅಷ್ಟು ಬಂಗಾರ, ಅಷ್ಟು ವಜ್ರ ವೈಢೂರ್ಯಗಳನ್ನ ದಾನ ಮಾಡಿದ್ರು ನಿನಗೆ ಈ ಮನುಷ್ಯನ ಜನ್ಮ ಸಿಗಂಗಿಲ್ಲ. ಅಷ್ಟು ಸುಲಭ ಅಂದ್ರೆ ಆ ಪುಣ್ಯದ ಗಂಟೆ ಇದ್ದಿದ್ದಕ್ಕೆ ಈ ಮನುಷ್ಯ ಜನ್ಮ ಪ್ರಾಪ್ತಿ ಆಗ್ಯದು. ಈ ಪ್ರಾಪ್ತಿ ಆದದ್ದನ್ನು ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಇದು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕಂದ್ರೆ, ಸಧರ್ಮದಿಂದ ನಡೆಯಿರಿ, ನನ್ನ ನಾಮಸ್ಮರಣೆಯನ್ನು ಮಾಡ್ರಿ. ಬೇರೆ ಏನ್ರಿ ಹೇಳ್ಯಾರನ್ರಿ? ಸಾಧು ಸಂತರು ಬೇರೆ ಏನು ಬೆಳೆಯಲ್ಲ, ನಾಮಸ್ಮರಣೆ ಮಾಡ್ರಿ. ಹೌದಲ್ರಿ? ಇಲ್ಲಿ ಅದನ್ನ ಹೇಳ್ತಾರೆ, ಪಾಪಕರ್ಮ ಮಾಡದವರನ್ನು ಕಾಣುವುದು ಅಪರೂಪ, ಸಂತತಿಯು ಪುಣ್ಯದ ಫಲ ಆಗ್ಯದ. ಹೇ ಬ್ರಾಹ್ಮಣ ದಂಪತಿಗಳಿರ, ನಿಮ್ಮ ಸಂತತಿಯು ಪೂರ್ವಜನ್ಮದ ಕರ್ಮದಿಂದ ನಾಶವಾದಂತೆ ತೋರುತ್ತಿದೆ. ಇಷ್ಟು ದಿನ ಆತಲಪ್ಪ, ಈಗ ನಾಶ ಆಗ್ಯದ ಕಾಣಿಸ್ತದೆ. ಅದಕ್ಕೆ ಅಗೋ ನಿಮ್ಗೇನಾದರೂ ಸಂತತಿ ಬೇಕಂತ ಇಚ್ಛಾ ಇದ್ರ ಒಂದು ಕೆಲಸ ಮಾಡ್ರಿಪ್ಪ. ಏನು ಮಾಡ್ರಿ ಅಂತ ಕೇಳಿದ್ರೆ, ಏನು ಮಾಡಬೇಡ್ರಿ, ಈಗಿಂದೀಗ ನೀವು ಮುರುಗೋಡ ಅನ್ನುವಂಥ ಒಂದು ಕ್ಷೇತ್ರದ ಅಲ್ಲಿ ಹೋಗ್ರಿ. ಅಲ್ಲಿ ಚಿದಂಬರ ದೀಕ್ಷಿತರು ಅನ್ನುವಂಥವ್ರೊಬ್ರು ಮಹಾತ್ಮರ ಅವತಾರ ಮಾಡ್ಯಾರ, ಸಾಕ್ಷಾತ್ ಭಗವಂತನೇ ಅವತಾರ ಮಾಡ್ಯಾನ, ಅವನು ಹೋಗಿ ದರ್ಶನ ಮಾಡಿಕೊಡ್ರಿ. ಅಷ್ಟು ಹೇಳಿ ಗುಪ್ತಾಗ್ಬಿಟ್ರು. ಯಾರು? ಆ ಬ್ರಾಹ್ಮಣ ಗುಪ್ತಾಗ್ಬಿಟ್ರು. ಹಂಗಾರೆ ಇನ್ನೇನು ಚಿಂತೆ ಮಾಡೋದು ಬೇಡ ಅಂತ ತಿಳ್ಕೊಂಡು ಬೆಳಿಗ್ಗೆ ಎದ್ದವರ ಏನೇ ಆಗಲಿ ಗುರುಗಳ ದರ್ಶನಕ್ಕೆ ಹೋಗುದೇ ಅಂತ ತಿಳ್ಕೊಂಡು ನಿರ್ಣಯ ಮಾಡಿಕೊಂಡು ಗುರುಗಳ ದರ್ಶನಕ್ಕೆ ಅಂತ ಹೇಳಿ ಬೆಳಿಗ್ಗೆ ಅದು ರೆಡಿ ಹಾಕ್ಕೊಂಡು ಗುರುಗಳ ದರ್ಶನಕ್ಕೆ ಬರ್ತಾರ. ಅಲ್ಲಿಂದ 5 ದಿನಗಳ ಕಾಲ ನಡ್ಕೊಂಡು, ಆಗಿನ ಕಾಲ ಹಂಗೆ ಚಕಡಿ ಒಳಗೆ ಸಾಮಾನು ಇರ್ತಿದ್ರು, ನಡ್ಕೋತ 5 ದಿನಗಳ ಕಾಲ ನಡ್ಕೋತ ಬಂದು ಮಹಾಸ್ವಾಮಿ 6ನೇ ದಿನ ಮುರುಗೋಡಿಗೆ ಬರ್ತಾರ. ಮಹಾಸ್ವಾಮಿ ದರ್ಶನ ಮಾಡ್ಕೋತಾರ. ಮಾಡಿಕೊಂಡು, ಹೇಳ್ರಿಪ್ಪ ಯಾಕೆ ಬಂದ್ರಿ ಹೇಳ್ರಿಪ್ಪ. ಸ್ವಾಮಿ ಹತ್ರಕ್ಕೆ ಬಂದವರಿಗೆ ಮೊಟ್ಟ ಮೊದಲ ಪ್ರಸಾದ ಆಗಬೇಕು. ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಲಿಕ್ಕೆ ಭಾಳ ಚಂದ ವ್ಯವಸ್ಥೆ ಇತ್ತು. ಒಬ್ಬರು ಉಪವಾಸ ಹೋಗಬಾರ್ದು ಹೇಳಿದಲ್ಲ, ಉಪವಾಸ ಹೋಗಂಗಿಲ್ಲ. ಎಷ್ಟೋ ಮಂದಿಗೆ ರಾತ್ರಿ ಥಂಡಿ ಒಳಗೆ ಮಲಗಿದ್ರೆ ಸ್ವತಃ ಸ್ವಾಮಿ ಬಂದು ಅವ್ರಿಗೆ ಚಾದರ ಹೊಚ್ಚಿ ಹೋಗ್ತಿದ್ರಿ, ಶಾಲ್ ಹೊಚ್ಚಿ ಹೋಗ್ತಿದ್ರು. ಯಾಕೆ? ಅದು ತಂದಿಗೆ ಮಾತು ಕೊಟ್ಟಂಗೆ. ಬಂದಂಥವ್ರಿಗೆ ಇದ್ರ ಕೊರತೆ ಆಗ್ಲಾರ್ದ ನೋಡ್ಕೋ. ನ ದುಃಖ ಭೀಮನ ದುರ್ಜನಾಂಚೆ, ಕೆಟ್ಟ ಮಂದಿ ಮನಸ್ಸು ಸಹಿತ ನೋಯಿಸಬೇಡ, ಇದು ಮಾತು ಕೊಟ್ಟಾರ ಅವರು. ಹಂಗ ಆ ಇಬ್ರು ಗಂಡ ಹೆಂಡತಿ ಬಂದರು, ನಮಸ್ಕಾರ ಮಾಡಿದರು. ಗುರುಗಳ ನಮ್ಮ ಇಚ್ಛಾ ಏನಂತ ಗೊತ್ತೇನ, ಬರೀ ನಮಸ್ಕಾರ ಮಾಡಿದ ತಕ್ಷಣ ಭಗವಂತ ಗೊತ್ತಾಗಲಾರ್ದೇನು. ಅವಾಗ ನಮಸ್ಕಾರ ಮಾಡಿ, ಗುರುಗಳ ನನಗೆ ಕರ್ಮ ಫಲದಿಂದ ಎಷ್ಟೋ ಜನ ಪಾಪಿ ಇದ್ದೇನೆ ನಾನು, ನನಗೆ ಮಕ್ಕಳಾಗವಲ್ತು. ಅವಾಗ ಅಂದಾಗ ಅವ್ರು ಒಂದು ಮಾತು ಹೇಳಿದರು, ಅಪ್ಪ ನಿನಗೊಂದು ಪೂರ್ವಜನ್ಮದ ಕರ್ಮದಿಂದ ನಿನ್ನ ಮಕ್ಕಳಾಗಿಲ್ಲಪ್ಪ. ತಾಯಿ ನಿನ್ನ ಪೂರ್ವಜನ್ಮದ ಕರ್ಮ ಆ ತಾಯಿಗೆ ಹೇಳಿಕತ್ತಾರ, ನಿನ್ನ ಒಂದು ತಪ್ಪು ಪೂರ್ವಜನ್ಮದ ಒಂದು ತಪ್ಪು ಕೆಲಸ ಮಾಡಿ ತಾಯಿ, ಅದಕ್ಕೆ ನಿನಗೆ ಮಕ್ಕಳಾಗಿಲ್ಲ. ಅದಕ್ಕಂದ್ರೆ ಏನು ಮಾಡಬೇಕು? ಏನಿಲ್ಲ, ನಾ ಹೇಳಿದಂಗೆ ಮಾಡ್ತೀರೇನೋ? ಹ್ಞೂ ರೀ ಹೇಳ್ರಿ. ಏನಿಲ್ಲ,
ಇಲ್ಲಿಂದ 4 ಹರದಾರಿ ದೂರ ಇರುವಂಥ ಮುರುಗೋಡದಿಂದ 4 ಹರದಾರಿ ಇರುವಂಥ ಸತ್ತಿಗೆರೆ ಅನ್ನುವಂಥ ಒಂದು ಊರದ. ಅಲ್ಲಿ ಒಂದು ಹನುಮಂತನ ಗುಡಿ ಅದ. ಹನುಮಂತನ ಗುಡಿ ಎದುರಿಗೆ ಒಂದು ಗಾಣಿಗ್ಯಾರ ಮನಿ ಅದ. ಆ ಗಾಣಿಗ್ಯಾರ ಶ್ರೀಮಂತ ಗಾಣಿಗಿದ್ದಮ್ಮ. ಆ ಶ್ರೀಮಂತ ಗಾಣಿಗ್ಯಾರವ ಅವ ಏನು ಮಾಡ್ತಿದ್ದ ಅಂದ್ರೆ ಸಾಕಷ್ಟು ದುಡಿತಿದ್ದ, ಸಾಕಷ್ಟು ಶ್ರೀಮಂತ ಇದ್ದ. ಆ ದುಡಿದ ರೊಕ್ಕ ಎಲ್ಲ ನಿನಗೆ ಕೊಡ್ತಿದ್ದ. ದುಡಿದ್ರು ನಿಂಗೆ ರೊಕ್ಕ ಕೊಟ್ಟು ಅವ ಮುಂದೆ ಸ್ವಲ್ಪ ದಿನಕ್ಕೆ ಸತ್ತು ಹೋಗ್ಬಿಟ್ಟ. ಆ ಸತ್ತು ಹೋದ್ಮೇಲೆ ನೀನು ಸಹಿತ ಎಲ್ಲ ಚಂದ ನೋಡ್ಕೊಂಡು, ಆದರೆ ನೀನು ಬಾಳದಿನ ಬದುಕ್ತಿ ಅನ್ನುವಂಥ ತಲೆಯಾಗಿತ್ತು. ಅದಕ್ಕೆ ಅದನ್ನು ಯಾರಿಗೆ ಹೇಳಾರ್ದಂಗೆ ಅದನ್ನ ಏನು ಮಾಡಿವ ಅಂದ್ರೆ ಅಡುಗೆ ಮನೆ ಒಳಗೆ ಒಲಿ ಬಾಜುಕ್ ಒಳ್ಳದ ಆ ಒಳಕಲ್ ಬುಡಕ ಗಡಿಗೆ ಒಳಗೆ ಎಲ್ಲ ಧಾನ್ಯ ಇದೆ ಅಂತ ಆ ರೊಕ್ಕ ಎಲ್ಲ ಮುಚ್ಚಿಟ್ಟಿವ. ಅದ್ರ ಮ್ಯಾಲ ಒಂದು ವಜ್ರದ ಮುಗ್ತಿ ಇಟ್ಟು ಅದ್ರ ಮ್ಯಾಲ ಒಂದು ಮ್ಯಾಲ ಮತ್ತೆ ಮುಚ್ಚಳ ಹಾಕಿ ಅದನ್ನು ಮುಚ್ಚಿಟ್ಟು ನಿನ್ನ ಮಕ್ಕಳಿಗೆ ಹೇಳಾರ್ದ ಸತ್ತು ಹೋಗ್ಬಿಟ್ಟು. ಹಿಂಗಾಗಿ ನಿನ್ನ ಮಕ್ಕಳು ಆ ನಿನಗೆ 5 ಮಂದಿ ಮಕ್ಕಳು ಇಲ್ಲಿ ಹೇಳ್ತಾರ. 5 ಮಂದಿ ಮಕ್ಕಳು ಇದ್ದಾರವಾ. ಆ 5 ಮಂದಿ ಮಕ್ಕಳು ಅವ್ರಿಗೆ ಏನಿಲ್ಲಾರ್ದಂಗೆ ಅವ್ರಿಗೆ ನಿನ್ನ ಶಪಿಸ್ಲಿಕ್ಕತ್ತಾರ. ನಮ್ಮವ್ ಸ್ವಲ್ಪ ಯಾಕಂದ್ರೆ ಮನೆಯೆಲ್ಲ ಅಡ್ಡಿ ನೋಡಿದ್ರು, ಅವ್ರು ಎಲ್ಲ ತೆಗೆದು ನೋಡಿದ್ರು ಸಿಗುವಲ್ತಾಗ್ಯದ. ಹಿಂಗಾಗಿ ಅವ್ರಿಗೆ ಸಂಕಟಕ್ಕೆ ಎದ್ದು ನಿನ್ನನ್ನು ಶಪಿಸ್ಲಿಕ್ಕತ್ತಾರ. ಅದಕ್ಕೆ ನೀನು ಮಕ್ಕಳಾಗ್ಬೋದು. ಅದಕ್ಕೆ ಅಗೋ ಈಗಿಂದೀಗ ನೀ ಹೋಗಿ ಅಲ್ಲಿ ಆ ಹನುಮಂತಗ ಅಭಿಷೇಕ ಮಾಡೋದು. ನಾ ಕೊಟ್ಟ ಮಾರ್ಗದರ್ಶನಂಗೆ ನಾ ಏನು ಹೇಳಿಲ್ಲ ಹಂಗೆ ಆ ನಿನ್ನ ಮಕ್ಕಳನ್ನ ಕರ್ಕೊಂಡು ಆ ಗಡಿಗೆ ತೆಗಿ. ಎಲ್ಲಿ ಈಶಾನ್ಯ ಇದು ಒಲಿ ಆಗ್ನೇಯ ದಿಕ್ಕಿನೊಳಗೆ ಒಲಿ ಅದ. ಒಲಿ ಬಾಜುಕುನ ಆ ಒಳಕಲ್ ಅದ. ಒಳಕಲ್ ಬುಡಕ ಎಲ್ಲ ಇಟ್ಟಿ ಅದನ್ನು ತೆಗೆದುಕೊಂಡು ನಿನ್ನ ಮಕ್ಕಳಿಗೆ ಹೇಳು ತೆಗಿ ಅಂತ ಹೇಳು. ಅವರಿಂದ ಆಶೀರ್ವಾದ ಅವ್ರಿಗೆ ಸರಿಯಾಗಿ ಆ ಮೂಗುತಿಯನ್ನು ನೀ ಹಾಕೋ ಫಸ್ಟು ಹೇಳ್ತಾರವ್ರು. ಈ ಮೂಗುತಿಯನ್ನು ನೀನು ಮೂಗನ್ನು ಧರಿಸು. ಆ ಅದರೊಳಗಿರುವ ಗಡಿಗೆ ಒಳಗಿರುವಂಥ ಧನವನ್ನು ಸಮ ಪ್ರಮಾಣವಾಗಿ ನಿನ್ನ 5 ಮಕ್ಕಳಿಗೆ ಹಂಚಿ ಅದನ್ನು ಕೊಟ್ಟು ಅವ್ರಿಗೆ ಹೇಳು. ಅವರಿಂದ ಆಶೀರ್ವಾದ ತಗೊಂಬ, ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ, ಎಲ್ಲ ಬರೋಬ್ಬರಿ ಆಗ್ತದೆ ಹೋಗು ಅಂತ ತಿಳ್ಕೊಂಡು ಸ್ವಾಮಿ ಆಜ್ಞೆ ಮಾಡಿ ಕಳಿಸ್ತಾರೆ. ಆ ಪ್ರಕಾರ ಅಲ್ಲಿ ಹೋಗ್ತಾಳೆ. ಅಲ್ಲಿ ಹೋಗಿ ಹನುಮಪ್ಪನ ಪೂಜೆ ಮಾಡಿ ತನ್ನ ನಂತರ 5 ಮಕ್ಕಳಿಗೆ ಏನು ಜನ ಜಾತಿ ಇದು ಏನು. ಯಾಕಂದ್ರೆ ಇದು ಮಹಾಸ್ವಾಮಿ ಪ್ರಗಟ ಆದಾಗಿಂದ ಮೊಟ್ಟ ಮೊದಲ ಲೀಲೆಗಳು, ಮೊಟ್ಟ ಮೊದಲು ಇದ ಕಥೆ ಆಗಿದ್ದು. ಅವಾಗ ಜನ ಕುಡಿತು ಏನಾಗ್ತದೆ ಅಂತ ತಿಳ್ಕೊಂಡು ಅವ್ರ ಹಿಂದೆ ಸಾಕಷ್ಟು ಮಂದಿ ಹೋಗಿತ್ತಂತ ಸತ್ತಿಗೇರಿ. ಸ್ವಾಮಿ ಹೇಳಿದ ಕರ್ನೋ ಸುಳ್ಳು. ಹಿಂಗೆ ಪರೀಕ್ಷೆ ಮಾಡೋರು ಭಾಳ ಮಂದಿ ಈಗೂ ಅಲ್ರಿ, ಈಗೂ ಇದ್ದಾರ ಅವಾಗೂ ಇದ್ರಿ ಭಾಳ ಮಂದಿ ಹೋಗ್ತಾರ. ಹೋಗಿ ನೋಡಿದಾಗ ಅಬ್ಬಾ 5 ಮಕ್ಕಳನ್ನ ಹಿಡ್ಕೊಂಡು ತೆಗೆದಾಗ ನಿಧಿ ಸಿಗ್ತದೆ. ಏನು ಎಲ್ಲರಿಗೂ ಖುಷಿ ಆಗ್ತದೆ. ಎಲ್ಲರೂ ಜಯ ಜಯಕಾರ ಮಾಡ್ತಾರೆ. ಅಲ್ಲಿಂದ ಅದನ್ನು ಮುಕ್ತಿ ಸಿಗ್ತದೆ. ಮುಕ್ತಿ ತೊಗೊಂಡು ಮುಕ್ತಿ ಹಾಕೋತಾಳೆ. ಆ ಮಕ್ಕಳಿಗೆಲ್ಲ ಹಂಚಿಕೊಟ್ಟ ಮೇಲೆ ಒಂದು ಕೊಡ ಸಿಗ್ತದೆ. ಅದನ್ನು ಅವ್ರು ಹೇಳಿದಂಗೆ ಎಲ್ಲ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ಹೇಳ್ತಾಳೆ, ಅಪ್ಪ ಸಂತೋಷ ಆತೇನ್ರಿಪ್ಪ ನಿಮಗೆ, ನನಗೆ ಈ ಜನ್ಮದೊಳಗೆ ಮಕ್ಕಳಾಗಿಲ್ರಿಪ್ಪ, ಸ್ವಾಮಿ ಹೇಳಿ ಕಳಿಸಿದ್ದಕ್ಕೆ ಬಂದೇನಿ, ಅಗೋ ನನಗೆ ಆಶೀರ್ವಾದ ಮಾಡ್ರಿ ಅಂದಾಗ ಅವರೂ ಸಹಿತ ಆ ಕಣ್ಣೀರು ಹಾಕ್ತಾರೆ. ಅವ್ವ ಇನ್ಮೇಲೆ ಎಲ್ಲ ಚಲೋ ಆಗ್ತದವ. ನಾವು ಖಂಡಿತ ಇಷ್ಟು ಮರಗಿದ್ದು ಖರೆ, ನಾವು ಇನ್ಮೇಲೆ ಅದನ್ನು ಹೊಳೆ ತಗೋತೀವಿ, ನಮ್ಮ ತಪ್ಪಾದ ಕ್ಷಮ ಮಾಡ್ತಾಯಿ ಅಂತ ತಿಳ್ಕೊಂಡು ಅವರೂ ಸಹಿತ ಅಷ್ಟೊಂದು ಅವರು ಕಣ್ಣ ನೀರು ಹಾಕಿ ಅಲ್ಲಿಂದ ಸೀದಾ ಆ ಮುಕ್ತಿ ಹಾಕ್ಕೊಂಡು ಮತ್ತು ಮಹಾಸ್ವಾಮಿ ಹತ್ರಕ್ಕೆ ಬರ್ತಾರೆ. ಅವಾಗ ಅವರು ಹೇಳಿದ್ರಂತ 5 ಮಂದಿ ಇನ್ಮೇಲೆ ನಿನ್ನ ಮಕ್ಕಳಾಗಲು ಪುತ್ರವಂತಳಾಗ ತಾಯಿ ಅಂತ ತಿಳ್ಕೊಂಡು ಅವ್ರ ಕಡೆಯಿಂದ ಆಶೀರ್ವಾದ ತೊಗೊಂಬಂದು ಅಲ್ಲಿಂದ ಮುರುಗೋಡಕ್ಕೆ ಬಂದು ಮತ್ತು ಸ್ವಾಮಿ ದರ್ಶನ ಆಗಿ ರಾಮಕೃಷ್ಣ ಮತ್ತು ರಾಮಕೃಷ್ಣನ ಪತ್ನಿಗೆ ಅವಾಗ ಹೋಗೋಕ್ಕಿಂತ ಮುಂಚೆ ಅವ್ವ ಎಲ್ಲ ಬರೋಬ್ಬರಿ ಆತಲ್ಲ, ನೀವು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ, ಅಗೋ ತಗೋ ಅಂತ ತಿಳ್ಕೊಂಡು 2 ತೆಂಗಿನಕಾಯಿಗಳನ್ನು ಆಶೀರ್ವಾದ ಮಾಡಿ ಉಡಿ ತುಂಬ್ತಾರಂತ. ಚಿದಂಬರ ಮಹಾಸ್ವಾಮಿಗಳು ಯಾರಿಗೆ ಆ ತಾಯಿಗೆ ಉಡಿ ತುಂಬ್ತಾರ. ಅವತ್ತಿಂದ ಆಕೆಗೆ ಒಂದು ಒಳ್ಳೆಯ ವಿಚಾರಗಳನ್ನ ಹೇಳ್ತಾರಂತವ. ಇನ್ನು ಮೇಲೆ ಸದ್ಧರ್ಮದಿಂದ ಇರ್ರಿ, ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ, ಧರ್ಮದಿಂದ ನೀನು ಪ್ರಪಂಚವನ್ನು ಮಾಡ್ಕೊತ ಹೋಗು, ಬಂದಂಥ ಅತಿಥಿಗಳ ಸೇವೆಯನ್ನು ಮಾಡು ಅಂತಿಕೊಂಡು ಉಪದೇಶ ಮಾಡಿದ ಮೇಲೆ ಅಲ್ಲಿಂದ ಆಕೆ ಸಮಾಧಾನ. ಆಕೆ ಕೇಳ್ತಾಳ, ಆತ್ರಿ ಎಲ್ಲ ಆತು, ಆದ್ರೆ ನನಗೊಂದು ಇನ್ನೊಂದು ವರ ಬೇಕಾಗಿದೆ. ಇನ್ನೊಂದು ವರ ಏನು ಬೇಕು ಅಂತಂದ್ರೆ ಸದಾಕಾಲ ನಾನು ನಿಮ್ಮ ಚರಣದ ಕಡೆ ಲಕ್ಷ್ಯ ಇರುವಂಗೆ ನನಗೆ ಆಶೀರ್ವಾದ ಮಾಡ್ರಿ ಅಂತ, ನಾನು ನಿಮ್ಮ ಭಕ್ತಿ ಮಾಡುವಂಗೆ ಆಶೀರ್ವಾದ ಮಾಡ್ರಿ ಅಂತ ತಿಳ್ಕೊಂಡು ಅಲ್ಲಿಂದ ಬೇಡ್ಕೊಂಡು ಅವಾಗ ಆಗಲಿ ಒಳ್ಳೇದಾಗಲಿ, ನೀವು ನನ್ನ ಪರಮ ಭಕ್ತ ಇದ್ದೀರಿಪ್ಪ, ನೀವು ಎನ್ನೆಲ್ಲ
ಆನಂದವಾಗಿ ನಿಮಗೆ ಸದ್ಗತಿ ಅನ್ನುವಂಥದ್ದು ಖಂಡಿತ ಆಗೇ ಆಗ್ತದೆ. ಆನಂದವಾಗಿ ಪ್ರಪಂಚ ಮಾಡ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಅಲ್ಲಿಂದ ಸ್ವಗ್ರಾಮಕ್ಕೆ ಹೋಗಿ ಅವ್ರಿಗೆ ಮುಂದೆ 2 ಗಂಡು ಮಕ್ಕಳಾಗ್ತಾವೆ. ಅದು ಸುಖವಾಗಿ ಪ್ರಪಂಚವನ್ನು ಮಾಡ್ಕೊಂಡು ಹೋದರು ಅನ್ನುವಂಥ ವಿಚಾರಗಳನ್ನು ಅವರ ಚರಿತ್ರೆದೊಳಗೆ ಹೇಳ್ತಾರೆ. ಯಾಕಂದ್ರೆ ಇವೆಲ್ಲ ಸ್ವಾಮಿ ಚರಿತ್ರೆಗಳು ಹೇಳಿದ್ವಲ್ರಿ. ರಾಜಾರಾಮ್ ಮಹಾರಾಜರು 40,000 ಅಭಂಗಗಳನ್ನು ಚರಿತ್ರೆ ಪ್ರಭಂಗಗಳನ್ನು ಬರ್ತಾರೆ. ಒಂದಲ್ಲ ಎರಡಲ್ಲ, 40,000 ಬರ್ತಾರೆ. 1,51,491 ಅಭಂಗಗಳನ್ನು ಬರೆದಿದ್ದಲ್ಲದೆ ಅದರೊಳಗೆ 40,000 ಅಭಂಗಗಳು ಚರಿತ್ರೆ ಪ್ರಭಂಗಗಳವ. ಕರುಣಾಪರ ಅಭಂಗಗಳು 70,000 ಕರುಣಾಪರವ. ಒಂದು ಈ ಪುರಾಣ ಪರ, ಕೆಲವೊಂದು ಜ್ಞಾನಪರ, ಭಕ್ತಿಪರ, ಹಿಂಗೆ ಸಾಕಷ್ಟು ಅವ. ಅದರೊಳಗೆ ಇವತ್ತಿನ ದಿನ ಈ ಶ್ರೀಮತ್ ಚರಿತ್ರೆ ಒಳಗೆ ಸಖಾರಾಮ್ ಗರ್ದೇವರು ಅವರು ಅದ್ಭುತ ಬರ್ದಾರ. ಈ ನಮ್ಮ ಪರಂಪರೆ ಒಳಗೆ ಸಖಾರಾಮ್ ಗರ್ದೇವ್ರದ್ದು ವಿಶೇಷತೆ ಏನು ಅಂತ ಕೇಳಿದ್ರೆ, ಅವರು ಚಿದಂಬರ ಚರಿತ್ರೆ ಬರ್ದಾರ. ಆದ್ರೆ ಅವರು ಚಿದಂಬರ ಮಹಾಸ್ವಾಮಿ ಹತ್ತಿರ ಇದ್ದಂಥವ್ರು. ಚಿದಂಬರ ಮಹಾಸ್ವಾಮಿನ ಅಗದಿ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಯಾರು? ಸಖಾರಾಮ್ ಗರ್ದೇವ್. ಯಾವಾಗ ದೇವಲಾಪುರಕ್ಕೆ ಬಂದು ದೇವಲಾಪುರದಿಂದ ಅವ್ರದ್ದು ಸಂಪರ್ಕ ಪ್ರಾರಂಭ ಆಯ್ತು, ಅಲ್ಲಿಂದ ಸದಾಕಾಲ ಅವ್ರು ಅಗದಿ ಹತ್ತಿರದಾಗಿದ್ದುಕೊಂಡು ಅವ್ರೇನು ಕೇಳಿದ್ದಕ್ಕಿಂತ ನೋಡಿದ್ದು ಭಾಳ. ಅದನ್ನು ಮತ್ತೊಮ್ಮೆ ನೆಕ್ಸ್ಟ್ ಬಂದಾಗ ಚಿಂತನೆ ಮಾಡೋ ಮುಂದೆ ಇದ್ರೊಳಗೆ. ಯಾಕಂದ್ರೆ ಆ ಪ್ರತಿ ಕ್ಷಣಕ್ಕೂ ಅವ್ರಿಗೆ ಏನು ಯಾ ಆರಾಧನೆ ಏನು ಮಾಡ್ತಿದ್ರು ಅನ್ನೋದನ್ನು ಸಹಿತ ನಿತ್ಯ ಕರ್ಮಗಳು ಇವರು ಸಂಕ್ಷಿಪ್ತ ಬರೆದು ಬಿಟ್ಟಾರ. ರಾಜಾರಾಮ್ ಮಹಾರಾಜರು ಅಭಂಗ ರೂಪದೊಳಗೆ ಒಂದು 15-20 ಅಭಂಗಗಳನ್ನು ಮಾಡಿ ಆ 40 ಅಭಂಗದೊಳಗೆ ಅವರ ಏನು ಅವತಾರ ಮಾಲಿಕೆ ಬರೀ 40 ಅಭಂಗ ಬರ್ದಾರ. ಆದ್ರೆ ಇವರು ಇದ್ರೊಳಗೆ ಅವ್ರಿಗೆ ಮತ್ತು ಒಟ್ಟಾರೆ ಕೂಡಿಸಿಗೆ ಒಂದು ಚರಿತ್ರೆಯನ್ನು ಬರ್ದಾರೆ. ಸಖಾರಾಮ್ ಗರ್ದೇವ್ರು ಬರ್ದಾರೆ. ಭೋಜೋ ದೇಶಪಾಂಡೆ ಅವರೊಂಥರ ಅದ್ಭುತ ಬರ್ದಾರೆ. ಮುಂದೆ ಸಾಂಬ ದೀಕ್ಷಿತರು ಅವ್ರದ್ದು ಚರಿತ್ರೆಗಳನ್ನು ಬರ್ದಾರೆ. ಎಲ್ಲ ಸಂಸ್ಕೃತವಾಗಿ ಬರೆದಿಟ್ಟಾರ. ಅದನ್ನು ನಮಗೆ ಕನ್ನಡಕ್ಕೆ ಮಾಡಿಕೊಂಡಂಥ ಪುಣ್ಯಾತ್ಮರು ಅವರು ಈ MR ಅಜ್ಜಾರಾಗಲಿ, ಕೆಲವೊಂದು ಮಂದಿ ಅದನ್ನು ಕನ್ನಡದೊಳಗೆ ಮಾಡಿ ನಮಗೆ ಜಗತ್ತಿಗೆ ಕೊಟ್ಟಾರ. ಇಷ್ಟಾದರೂ ನಮಗೆ ಅರ್ಥ ಆಗ್ಲಿಕ್ಕತ್ತದ. ಯಾಕೆ ಮರಾಠಿ ಅಭಂಗ ಹೇಳಿದ್ರೆ ಏನು ಅರ್ಥ ಆಗ್ತಿತ್ತು ನಮ್ಗೆ? ಇನ್ನು ನಾಳೆ ಮತ್ತು ಬೆಳಿಗ್ಗೆ, ನಾಳೆ ಮತ್ತು ಪ್ರತಿದಿನದಂಗೆ ನಾಳೆ ಒಂದು ವಿಶೇಷ ಚರಿತ್ರೆ ಬರ್ತದೆ. ಒಬ್ಬರು ನಾರಾಯಣ ಭಟ್ಟ ಅನ್ನುವಂಥ ಒಬ್ಬ ಚರಿತ್ರೆ. ಅವನು ನಾಳೆ ದಾರಿದ್ರ್ಯ ವಿಚ್ಛೇದನ ಆಯ್ತು, ದರಿದ್ರ ಇರ್ತಾನೆ, ಅವನ ದಾರಿದ್ರ್ಯ ಹೆಂಗೆ ವಿಚ್ಛೇದನ ಆಯ್ತು ಅನ್ನೋದನ್ನು ನಾಳಿನ ಚರಿತ್ರೆಗಳು ನೋಡು. ಔದುಂಬ್ರ ನಿವಾಸ ಭಕ್ತಾಭಿಮಾನಿ ರಾಜಾಧರಾಜ ಚಿದಂಬರೇಶ್ವರ ಮಹಾರಾಜ್.